ಯಾರಿಗೆ ತಾನೇ ಬೇಕಿಲ್ಲ? ಯಾವುದೇ ರೀತಿಯ ಯಶಸ್ಸನ್ನು ಕಾಣಬೇಕು ಅಂದರೆ ಈ ನೆನಪಿನ ಶಕ್ತಿಯ ಪ್ರಭಾವ ತುಂಬಾ ಜಾಸ್ತಿ ಇದೆ. ಈ ನೆನಪಿನ ಶಕ್ತಿ ಅಂದರೆ ಏನು, ಯಾಕಿದು ಬೇಕು, ಇದರಿಂದ ಏನೇನು ಲಾಭಗಳಿದೆ, ಇಂಥ ಎಲ್ಲ ಮಾಹಿತಿಯನ್ನು ಈ ಕಾರ್ಯಕ್ರಮದಲ್ಲಿ ನಿಮಗೆ ನೀಡ್ತಾ ಇದ್ದೇವೆ. ನೆನಪಿನ ಶಕ್ತಿ, ನಾವು ಹೇಗೆ ದೇಹವನ್ನು ದಣಿಸ್ತೇವೋ ನೆನಪನ್ನು ನಾವು ಇರಬೇಕು ಅಂದರೆ ಆ ಮೆದುಳಿಗೆ ನಾವು ಆಗಾಗ ಚೆನ್ನಾಗಿ ಕೆಲಸ ಕೊಡಬೇಕಾಗ್ತದೆ. ಇಂತಹ ಒಂದು ಪ್ರಮುಖವಾದ ವಿಷಯದ ಬಗ್ಗೆ ಇಂದು ಸಂವಾದ ಮಾಡ್ತಾ ಇದ್ದೇವೆ. ನೀವು ಏನೇ ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ನೆನಪಿನ ಶಕ್ತಿಯ ಸುತ್ತಮುತ್ತನೇ ಪ್ರಶ್ನೆಗಳನ್ನು ಕೇಳಬೇಕು. ನಿಮ್ಮ ಪ್ರಶ್ನೆಗಳು ನೇರವಾಗಿರಬೇಕು, ಸರಳವಾಗಿರಬೇಕು, ಸಂಕ್ಷಿಪ್ತವಾಗಿರಬೇಕು. ನೀವು ಕರೆ ಮಾಡ್ತಾ ಇರೋ ಸಂದರ್ಭದಲ್ಲಿ ನಿಮ್ಮ ಟಿವಿ ವಾಲ್ಯೂಮನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿ ದೂರವಾಣಿಯಲ್ಲೇ ಮಾತನಾಡಿ ದೂರವಾಣಿಯಲ್ಲಿ ಕೇಳಿಸ್ಕೊಳ್ಬೇಕು ಅಂತ ವಿನಂತಿ ಮಾಡ್ತೇವೆ. ಇದನ್ನು ನೆನ್ಪಿಟ್ಕೊಳ್ತೀರಲ್ವಾ? ಖಂಡಿತ ನೆನ್ಪಿಟ್ಕೊಳ್ತೀರಿ ಅಂತ ಭಾವಿಸ್ತೇನೆ. ಆದರೂ ನಮಗೆ ವೀಕ್ಷಕರು ಕೆಲವರು ಮರ್ತು ಬಿಡ್ತಾರೆ. ಟಿವಿ ವಾಲ್ಯೂಮ್ ಆನ್ ಮಾಡ್ಕೊಂಡು ಮಾತಾಡಿದಾಗ ಇಲ್ಲಿ ಕಿರಿಕಿರಿ ಆಗುತ್ತೆ, ಅವರ ಧ್ವನಿ ಸರಿಯಾಗಿ ಕೇಳೋದಿಲ್ಲ. ಅದೆಲ್ಲ ಆಗಬಾರ್ದು ಅಂದರೆ ನೀವು ಟಿವಿ ವಾಲ್ಯೂಮನ್ನು ಕಡಿಮೆ ಮಾಡಿ ನಮ್ಮ ಜೊತೆ ಮಾತನಾಡಿ. ನೆನಪಿನ ಶಕ್ತಿ ಇಂತಹ ಪ್ರಮುಖವಾದ ವಿಚಾರವನ್ನು ಮಾತನಾಡಬೇಕಾದ್ರೆ 1.5 ಲಕ್ಷಕ್ಕಿಂತ ಮಿಗಿಲಾದ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಿ ಅದರಲ್ಲಿ ಒಂದು 15,000 ಜನಕ್ಕೂ ಹೆಚ್ಚಿನ ಜನ ಸರ್ಕಾರಿ ಉದ್ಯೋಗ ಸೇರೋದಕ್ಕೆ ನೆರವಾಗಿರುವಂತಹ ಚಾಣಕ್ಯ ಕೆರಿಯರ್ ಅಕಾಡೆಮಿಯ ಮುಖ್ಯಸ್ಥರಾಗಿರುವ NM ಬಿರಾದಾರ್ ಅವರು ನಮ್ಮ ಜೊತೆ ಇದ್ದಾರೆ. ಬಿರಾದಾರ್ ಅವರೇ, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ವಿಜಯಪುರ ಅಂದರೆ ನಾವು ಮುಂಚೆ ಬಿಜಾಪುರ ಅಂತ ಕರಿತಾ ಇದ್ವಿ, ಎಲ್ಲೇ ಚಾಣಕ್ಯ ಕೆರಿಯರ್ ಅಕಾಡೆಮಿ ಅಂತ ಕೇಳ್ತಾ ಇದ್ದಂಗೆ NM ಬಿರಾದಾರ್ ಅಂತ ಹೇಳ್ತಾ ಇರ್ತಾರೆ. ಇಡೀ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ತಮ್ಮ ಸಂಸ್ಥೆ ಹೆಸರು ಮಾಡಲಿಕ್ಕೂ ಸಾಧ್ಯತೆ ಆಗಿದೆ. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಸರ್. ಈ ನೆನಪಿನ ಶಕ್ತಿಯ ವಿಷಯದ ಮಹತ್ವ ಏನಂತೀರಾ? ನಾವು ನೆನಪಿನ ಶಕ್ತಿಯ ಮಹತ್ವವನ್ನು ಮೊದಲು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಮಾನವನ ದೇಹದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಅಂಗ ಮೆದುಳು. ಮೆದುಳು ರಚನೆ, ಮೆದುಳಿನ ಕಾರ್ಯವಿಧಾನ, ಮೆದುಳು ನಿರ್ವಹಿಸ್ತಕ್ಕಂಥ ವಿಚಾರಗಳು, ಇದನ್ನು ನಾವು ತಿಳ್ಕೊಂಡೇವಂದ್ರೆ ನೆನಪಿನ ಒಂದು ಶಕ್ತಿ ಮತ್ತು ಮೆದುಳಿಗಿರುವಂಥ ಸಂಬಂಧ ಒಂದು ಗೊತ್ತಾಗ್ತಕ್ಕಂಥ. ಈ ನೆನಪಿನ ಶಕ್ತಿ ದೈನಂದಿನ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಅಗತ್ಯವಾಗಿರ್ತಕ್ಕಂಥ. ಅಂದರೆ ನಾವು ಕೇಳಿದ್ದನ್ನು, ನೋಡಿದ್ದನ್ನು, ಹೇಳಿದ್ದನ್ನು, ಮಾಡಿದ್ದನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳುಕೊಂಡು ನಾವು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥದ್ದಲ್ಲ, ಇದನ್ನು ನಾವು ನೆನಪಿನ ಶಕ್ತಿ ಅಥವಾ ಮುಖ್ಯ ಭಾಗ ಅಂತ ನಾವು ಗುರುತಿಸ್ತೀವಿ. ಹೌದು. ವಿಶೇಷವಾಗಿ ಪಾಠ ಮಾಡಬೇಕಾದ್ರೆ ಶಿಕ್ಷಕರು ಕೂಡ ನೆನಪಿನ ಶಕ್ತಿಯನ್ನು ಹೊಂದಬೇಕಾಗ್ತದೆ. ಶಿಕ್ಷಕರಿಗೆ ಹೇಗೆ ಲಾಭ ಆಗ್ತದೆ? ಶಿಕ್ಷಕರು ಈಗ ಪಾಠ ಮಾಡ್ಬೇಕಾಯ್ತಂದ್ರ ಈಗ ನಾವೊಂದು ಪುಸ್ತಕ ನೋಡಿ ಪಾಠ ಮಾಡೋದು ಅಷ್ಟು ಪರಿಣಾಮಕಾರಿ ಆಗೋದಿಲ್ಲ. ಅದೇ ಶಿಕ್ಷಕರು ತಮ್ಮ ಆ ಓದಿದ್ದನ್ನು ನೆನಪಿನಲ್ಲಿ ಇಟ್ಟುಕೊಂಡು ಪಾಠ ಮಾಡಿದಾಗ ಆ ಮಕ್ಕಳಿಗೆ ಹೆಚ್ಚು ಪರಿಣಾಮಕಾರಿ ಆಗ್ತಕ್ಕಂಥ. ಆ ಕಾರಣಕ್ಕಾಗಿ ಶಿಕ್ಷಕರಿರ್ಬೋದು, ವೈದ್ಯರಿರ್ಬೋದು, ವಕೀಲರಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ಯಾರಿಗೆ ಯಾವುದೇ ವ್ಯಕ್ತಿಗಿರ್ಲಿ ಆ ನೆನಪಿನ ಶಕ್ತಿ ಇದ್ದಾಗಲೇ ಅವರು ಒಳ್ಳೆ ರೀತಿಯ ಆ ಕ್ಷೇತ್ರದಲ್ಲಿ ಯಶಸ್ವಾಗಕ್ಕೆ ಸಾಧ್ಯ ಆಗ್ತದೆ. ಈವನ್ ಅಂಗಡಿನಲ್ಲಿ ವ್ಯಾಪಾರ ಮಾಡೋರು ಕೂಡ ಅಗತ್ಯನೇ ಇದೆ. ಅವನಿಗೆ ಯಾವ ವಸ್ತು ಎಲ್ಲಿ ಇಟ್ಟಿದ್ದೇನೆ, ಯಾರಿಗೆ ಎಷ್ಟು ಕೊಟ್ಟಿದ್ದೇನೆ, ವ್ಯವಹಾರ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಅವನಿಗೆ ಪರಿಚಯ ಇರಬೇಕಲ್ಲ. ಅದು ನೆನಪು ಇದ್ದಾಗೆ ಅದು ಒಂದು ಅವನಿಗೆ ಅನುಕೂಲ ಆಗ್ತಕ್ಕ. ಮತ್ತೆ ಯಾವುದೇ ಕೌಂಟರ್ಗಳಲ್ಲಿ ಯಾವುದೇ ಕೆಲಸ ಮಾಡ್ಬೇಕು, ಈ ಕೆಲಸ ಆ ಕೆಲಸ ಅಂತ ಅಲ್ಲ, ತುಂಬಾನೇ ಅಗತ್ಯ ಇದೆ. ಪ್ರತಿದಿನ ಮಾನವ ಯಾವುದೇ ಕೆಲಸ ಮಾಡಲಿ, ಅದು ಯಾವುದೇ ಸಣ್ಣದಿರಲಿ ದೊಡ್ಡದಿರಲಿ, ಎಂತಹ ಕೆಲಸ ಇದ್ರೂ ಕೂಡ ನೆನಪು ಇದ್ದಾಗ ಅವ ಯಶಸ್ವಿ ಆಗ್ತಾನ. ಅದಕ್ಕೆ ನಮ್ಮಲ್ಲಿ ಒಂದು ಮಾತದ, ಸಾಧಾರಣ ನೆನಪಿರುವವರು, ಅಸಾಧಾರಣ ನೆನಪಿರುವವರು. ಈ ಜಗತ್ತಿನಲ್ಲಿ ಯಶಸ್ವಿಯಾದವರೇ ಅಸಾಧಾರಣ ನೆನಪುಳ್ಳ ವ್ಯಕ್ತಿಗಳು. ಇನ್ನೊಂದು ಅದನ್ನ ಹೆಚ್ಚಿಸ್ಕೊಳ್ಳೋಕೆ ಸಾಧ್ಯ ಅದನ್ನೋದು ನಾವೆಲ್ಲರೂ ತಿಳ್ಕೊಳಕ ಬೇಕಾಗಿರ್ತಕ್ಕ. ಅದರಲ್ಲೂ ಈ ವಿದ್ಯಾರ್ಥಿಗಳಿಗಂತೂ ಇಡೀ ವರ್ಷ ಓದಿದ್ದನ್ನ ಒಂದ್ 2-3 ಗಂಟೆ ಒಳಗೆ ಬರೀಬೇಕಲ್ಲ, ಎಷ್ಟು ತುಂಬಾನೇ ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳ ತರ ನಾವು ಓದಿದ ನೆನಪು ಉಳಿದಲ್ಲ. ನಾವು ಪರೀಕ್ಷೆಯಲ್ಲಿ ಅವ್ರ ಪರೀಕ್ಷೆಗೆ ಫೇಲ್ ಆಗ್ಲಕ್ಕ ಅಥವಾ ಶೈಕ್ಷಣಿಕ ರಂಗದಲ್ಲಿ ಕಡಿಮೆ ಅಂಕ ಪಡೀಲಕ್ಕ ಕಾರಣ ಆಗಿರ್ತಕ್ಕಂಥ ಅವರು ನೆನಪು. ಯಾರು ಹೆಚ್ಚು ನೆನಪಿನ ಶಕ್ತಿಯನ್ನು ಬೆಳೆಸ್ಕೋತಾರ ಅವ್ರು ಹೆಚ್ಚೆಚ್ಚು ಶಿಕ್ಷಣದಲ್ಲಿ ಸಾಧನೆ ಮಾಡಿದ್ದಾರ. ಯಾರು ನೆನಪಿನ ಶಕ್ತಿಯನ್ನು ಕಡಿಮೆ ಸಾಧನೆ ತಗೊಂಡಿದಾರಲ್ಲ ಅವರು ಶಿಕ್ಷಣದ ರಂಗದಲ್ಲಿ ಕೂಡ ಹಿಂದುಳಿದಾರ. ಅದು ವಿದ್ಯಾರ್ಥಿಗಳಿಗೆ ಅದು ಅತಿ ಮುಖ್ಯವಾದಂಥ ಭಾಗ. ಆಗ
ಹಾಗಾದ್ರೆ ಅಗತ್ಯ ಇರುವಂತಹ ಇಂಥ ವಿಷಯ ವಿಶೇಷವಾಗಿ ವಿದ್ಯಾರ್ಥಿಗಳು ಗಮನದಲ್ಲಿಡಬೇಕು. ಮತ್ತೆ ಯಾರೇ ಈ ಕಾರ್ಯಕ್ರಮವನ್ನು ನೋಡಿದ್ರೆ ಖಂಡಿತವಾಗಿ ಅವರ ಒಂದು ಅನುಭವ ಹೆಚ್ಚಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗಾದ್ರೆ ಈ ನೆನಪಿನ ಶಕ್ತಿ ಅಂದ್ರೆ ಏನು, ಅದಕ್ಕೆ ಯಾವ ತರ ನಾವು ಅದನ್ನ ಡಿಫೈನ್ ಮಾಡ್ಬೋದು? ನೆನಪಿನ ಶಕ್ತಿ ಅಂತಂದ್ರ ನಾವು ಓದಿದ್ದನ್ನು, ಕೇಳಿದ್ದನ್ನು, ನಾವು ಮಾಡಿದ್ದನ್ನು, ಅನುಭವ ತೆಗೆದುಕೊಂಡದ್ದನ್ನ ಮತ್ತೆ ಪುನಃಸ್ಮರಣೆಗೆ ತೆಗೆದುಕೊಳ್ಳುವುದು. ಈಗ ನಾವು ಏನ್ ನೋಡಿದ್ದು ಓದಿದ್ದು ಅದು ಪುನಃಸ್ಮರಣೆ ಬರ್ಲಿಲ್ಲ ಅಂದ್ರ ಅದು ನೆನಪಿಲ್ಲ ಅಂತ ಅನಿಸ್ತದ. ಯಾವುದೇ ಚಟುವಟಿಕೆ ಇದ್ರೂ ಕೂಡ ಅದು ನೆನಪಿಗೆ ಬರಬೇಕು. ಅದೇ ನೆನಪಿನ ಶಕ್ತಿ, ಜ್ಞಾಪಕ ಶಕ್ತಿ, ಸ್ಮೃತಿ, ಹೀಗೆ ಬೇರೆ ಬೇರೆ ಹೆಸರಿಂದ ಅದನ್ನ ಕರೆಯುತ್ತಾರೆ. ಅಂದ್ರೆ ಇವಾಗ ನಾವು ನೆನಪು ಇರ್ಬೇಕಂದ್ರೆ ಅದು ಯಾವುದೇ ಒಂದು ವಿಷಯದ ಕಡೆಗೆ ಗಮನ ಕೊಡ್ಬೇಕಲ್ವಾ? ಆ ಗಮನ ಕೊಟ್ಟು ನಮ್ಗಲ್ಲೆಲ್ಲೋ ಒಂದ್ ಕಡೆ ಆಸಕ್ತಿ ಮೂಡ್ಬೇಕಾಗ್ತದಲ್ವಾ? ನೆನಪಿನ ಶಕ್ತಿ, ನೆನಪಿರಬೇಕು. ನೆನಪಿನ ಶಕ್ತಿ ಹಚ್ಬೇಕಾದ್ರೆ ಆಸಕ್ತಿ ಮೇನ್. ಅದನ್ನ ಆಸಕ್ತಿ ನೆನಪಿನ ತಾಯಿ ಅಂತ ಕರೀತಾರ ಹೆಚ್ಚು. ಯಾಕಂದ್ರೆ ನಾವ್ ಏನೇ ಯಾವ್ದು ಆಸಕ್ತಿ ಕುತೂಹಲ ಉಂಟಾಯ್ತಂದ್ರ ಅದು ಹೆಚ್ಚೆಚ್ಚು ನೆನಪಿನಾಗ ನಾವು ತೆಗೆದುಕೊಳ್ಳಕ್ ಸಾಧ್ಯ ಅದ. ಆ ಕಾರಣಕ್ಕಾಗಿ ಒಂದು ಆಸಕ್ತಿ, ಆ ಕುತೂಹಲ ನಮ್ಮ ನೆನಪಿಗೆ ಪೂರಕವಾಗಿ ಕೆಲಸ ಮಾಡ್ತಾವ. ತುಂಬಾನೇ ಚೆನ್ನಾಗಿ ಹೇಳಿದ್ರಿ. ಭಟ್ಕಳದಿಂದ ಒಂದು ಕರೆ ಇದೆ. ಡಾಕ್ಟರ್ ಸರಾಫ್ ನಮಸ್ಕಾರ. ತಮ್ಮ ಪ್ರಶ್ನೆ ಕೇಳಿ ಸರಾಫ್. ಏನಿಲ್ಲ, ನೆನಪಿನ ಶಕ್ತಿಗೆ ಮುಖ್ಯವಾಗಿ ನಾವು ಏನು ಈ ಟೇಪಿಂಗ್, ರೆಕಾರ್ಡಿಂಗ್ ಮತ್ತು ರೀಪ್ರೊಡ್ಯೂಸಿಂಗ್, ಹೀಗೆ ಈ 3 ಅಂಶಗಳನ್ನ ನೆನ್ಪಿಟ್ಕೊಳ್ಬೇಕು. ಅದು ಮಾಡ್ಬೇಕಿದ್ರೆ ನಮ್ಮಲ್ಲಿ ಮುಖ್ಯವಾಗಿ ಹೆದರಿಕೆ ಇರಬಾರ್ದು, ಹಿಂಜರಿಕೆ ಇರಬಾರ್ದು ಮತ್ತು ಕುತೂಹಲ ದೃಷ್ಟಿಯಿಂದ, ಅಂದ್ರೆ ಸ್ವಲ್ಪ ಅದನ್ನೆಲ್ಲ ಮಾಡಿಕೊಂಡು ಕುತೂಹಲ ದೃಷ್ಟಿಯಿಂದ, ಆಸಕ್ತಿಯಿಂದ ನಾವು ಅದನ್ನ ಮಾಡಿದ್ರೆ ನಮ್ಗೆ ತುಂಬಾ ಹೆಚ್ಚು ಹೊತ್ತು ಗಮನದಲ್ಲಿ ಇಟ್ಕೊಳ್ಳಿಕ್ಕಾಗ್ತದೆ. ಮತ್ತು ಆದಷ್ಟು ಕಡಿಮೆ ಓದು, ಹೆಚ್ಚು ತಿಳಿದುಕೋ. ಈ ಅಂಶವನ್ನು ನಾವು ತಿಳ್ಕೊಳ್ಬೇಕು. ಕಡಿಮೆ ಅಂದ್ರೆ ಕಡಿಮೆ ಪಾಠ ಓದುದಲ್ಲ, ಕಡಿಮೆ ಸಮಯದಲ್ಲಿ ಓದು. ತಮ್ಮ ಒಂದು ಅನಿಸಿಕೆ. ಹೌದು ಸರಾಫ್ ಅವರೇ, ತಮ್ಮ ಅನಿಸಿಕೆಯನ್ನು ಹೇಳಿದಿರಿ. ಏನಾದ್ರು ಪ್ರಶ್ನೆ ಇತ್ತಾ? ಪ್ರಶ್ನೆ ಏನಿಲ್ಲ, ಹಾಗೆ ತಿಳ್ಕೊ. ವೈದ್ಯನಾಗ ನಾನು ಹೇಳ್ತಿದ್ದೇನೆ, ಕೆಲವರು ಪರೀಕ್ಷೆಯ ದಿವಸ ಎದೆ ಮೇಲೆ ಪುಸ್ತಕ ಇಟ್ಟುಕೊಂಡು ರಾತ್ರಿ ಇಡೀ ಓದೋದು, ನಂತರ ಅಲ್ಲಿ ಪರೀಕ್ಷೆ ಹಾಲ್ ನಲ್ಲಿ ತಲೆ ತಿರುಗಿ ಅಲ್ಲಿ ನಿದ್ರೆಗಣ್ಣಲ್ಲಿ ಬರೆಯೋದು, ಇಂಥದ್ದೆಲ್ಲ ಮಾಡ್ತಾರೆ. ಇದೆಲ್ಲ ನೆನಪಿನ ಶಕ್ತಿಯನ್ನ ಕಡಿಮೆ ಮಾಡುವಂತಹದ್ದು. ಸರಿ, ತುಂಬಾ ನಿಮ್ಮ ಮಾತುಗಳನ್ನ ನಮ್ಮ ವೀಕ್ಷಕರು ಕೇಳಿಸ್ಕೊಂಡಿದ್ದಾರೆ. ವೈದ್ಯರಾಗಿ ಸಲಹೆ ಕೊಟ್ಟಿದ್ದೀರಿ. ಹಿಂದಿನ ದಿನ ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿ ಹೋಗಿ ಆರಾಮಾಗಿ ಬರೀರಿ ಅಂತ. ಅಂದ್ರೆ ಅವರು ಒತ್ತಡಕ್ಕೆ ಒಳಗಾಗದೆ ಅಭ್ಯಾಸ ಮಾಡಬೇಕಂತ ಅವ್ರು ಹೇಳಿದಂತ ಒಂದು ಸಲಹೆ. ಹೌದೌದು, ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಈಗ ನಾವೊಂಥರ ಈಗ ಇಂದ್ರಿಯಗಳು ಎಲ್ಲ ಹೇಗೆ ಕೆಲಸ ಮಾಡುತ್ತೆ ಸರ್? ನಮ್ಮ ದೇಹದಲ್ಲಿ ಬೇರೆ ಬೇರೆ ಭಾಗಗಳಿರುತ್ತೆ. ಈ ಕಣ್ಣು, ಕಿವಿ, ಚರ್ಮ, ನಾಲಿಗೆ, ಮೂಗು, ಇವೆಲ್ಲವನ್ನ ಗ್ರಹಿಸಿ ಹೇಗೆ ಇದು ಕೆಲಸ ಮಾಡ್ತದೆ? ಅತಿ ಮುಖ್ಯವಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಇರ್ಬೋದು, ಪಾಲಕರು ಇರ್ಬೋದು, ನಮ್ಮ ಮಕ್ಕಳಿಗೆ ನೆನಪಿನ ಶಕ್ತಿ ಕಡಿಮೆ ಇದೆ ಅನ್ನುವಂತ ಆಪಾದನೆ ಮಾಡ್ತಾರ. ಆದ್ರೆ ಯಾಕೆ ಕಡಿಮೆ ಆಗ್ಯದ ಅನ್ನೋದು ವಿಚಾರ ಮಾಡಿದಾಗ ಪಂಚೇಂದ್ರಿಯಗಳ ಪಾತ್ರ ಮುಖ್ಯ ಇರ್ತಕ್ಕಂಥ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವೆಲ್ಲ ನೆನಪಿನ ವರ್ಗಾವಣೆಯಲ್ಲಿ ಅತಿ ಮುಖ್ಯವಿರ್ತಕ್ಕ. ನಾವು ಕಣ್ಣಿನಿಂದ ನೋಡಿದ್ದನ್ನು ಸರಿಯಾಗಿ ನೋಡಿದಂದ್ರ ಅದು ನೆನಪಿನಲ್ಲಿ ಹೆಚ್ಚು ಉಳಿತದ. ಕಿವಿಯಿಂದ ಸರಿಯಾಗಿ ಕೇಳೋ, ಅದಕ್ಕೆ ನಾವು ತರಗತಿಯಲ್ಲಿ ಹೇಳ್ತೇವೆ ಸರಿಯಾಗಿ ಕೇಳಬೇಕು, ಅದನ್ನ ಗಮನವಿಟ್ಟು ಕೇಳಬೇಕು. ಯಾಕೆ ಗಮನವಿಟ್ಟು ಕೇಳಬೇಕು, ಗಮನವಿಟ್ಟು ನೋಡ್ಬೇಕಂತ ಕೇಳ್ತೀವಿ ಅಂತಂದ್ರ ಅದನ್ನು ನೆನಪಿನ ವರ್ಗಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತದ. ನಾವು ಹೇಳಿದ್ದನ್ನ ಅವ್ರು ಸರಿಯಾಗಿ ಕೇಳಿಲ್ಲ ಅಂತಂದ್ರ ಅದು ನೆನಪಿನಾಗ ಉಳಿದಿಲ್ಲ ಅಂತಂದಾಗ ಅದು ನಾಳೆಗೆ ಮತ್ತೊಬ್ಬರಿಗೆ ಕೇಳಿದಾಗ ಅಥವಾ ಪರೀಕ್ಷೆ ಸಂದರ್ಭದಲ್ಲಿ ಅಥವಾ ಇನ್ನೊಮ್ಮೆ ಉಪಯೋಗ ಬರುವಾಗ ಅದು ವಾಶೌಟ್ ಆಗಿಬಿಟ್ಟಿರುತ್ತೆ ಅಂತ ಏನೂ ನೆನಪು ಉಳಿದಲ್ಲ. ತಾಳಿಕೋಟೆಯಿಂದ ಒಂದು ಕರೆ ಇದೆ. ಪತ್ತಾರ್ ಅವ್ರು ಕರೆ ಮಾಡ್ತಾ ಇದ್ದಾರೆ. ಹಲೋ, ನಮಸ್ಕಾರ ಪತ್ತಾರ್. ಹಲೋ, ನಮಸ್ತೆ ಸರ್. ನಮಸ್ತೆ ಶ್ರೇಯಸ್, ಪ್ರಶ್ನೆ ಕೇಳಪ್ಪ. ಮನೆಯಲ್ಲಿ ನಮ್ಮ ಅಪ್ಪಾಜಿ ಹೇಳಿದ ಕತೆ ಎಲ್ಲ ನೆನಪಿರ್ತವೆ, ಶಾಲೆಯಲ್ಲಿ ಹೇಳಿದ್ ಮಾತ್ರ ನೆನಪುಳಿಯಲ್ಲ ಐತ್ರಿ, ಅದಕ್ಕೆ ಮಾಡ್ಬೇಕು. ಕತೆ ಅಂದ್ರೆ ನೀನು ತುಂಬಾ ಇಂಟ್ರೆಸ್ಟ್ ಇಂದ ಕೇಳಿರ್ತೀಯ. ಪಾಠ ಅಂದ್ರೆ ಅಯ್ಯೋ ಓದ್ಬೇಕಲ್ಲ ಅಂತ ಓದಿರ್ತೀಯ ಅಲ್ವಾ ಸರ್? ಇಲ್ಲ, ಕತೆ ಕೇಳುವಾಗ ಏನಿರ್ತದ, ಕುತೂಹಲ ಇರ್ತದ, ಆಸಕ್ತಿ ಇರ್ತದ, ಒಂದು ಅಲ್ಲಿ ಫ್ಯಾಂಟಸಿ. ಪಾಠ ಮಾಡೋರು ಕುತೂಹಲ ಸೃಷ್ಟಿ ಮಾಡಿದ್ರೆ ಆಗ್ಬಿಡುತ್ತೆ. ಈಗ ನಾವ್ ಅಲ್ಲಿ ಸಕ್ರಿಯ ಪಾಠ ಅದ, ನಿಷ್ಕ್ರಿಯ ಪಾಠ ಅದ. ಬಹಳಷ್ಟು ನಾವೇನ್ ಮಾಡ್ತೀವಿ, ನಿಷ್ಕ್ರಿಯ ಪಾಠ ಮಾಡ್ತೀವಿ, ಕಾಟಾಚಾರಕ್ಕೆ ಪಾಠ ಮಾಡ್ತೀವಿ. ಅದು ಮಕ್ಕಳಲ್ಲಿ ಅದು ಪರಿಣಾಮಕಾರಿ ಆಗೋದಲ್ಲ. ಕತೆ ಹೇಳುವಾಗ ಅವ್ರಿಗೆ, ಆಮೇಲೆ ಕತೆ ಹೇಳುವಾಗ ಇನ್ನೊಂದು ಅವ್ರಿಗೆ ಯಾವುದೇ ಕ್ಲಾಸ್ ರೂಮ್ ಇರೋದಿಲ್ಲ, ಗೋಡೆ ಇರೋದಿಲ್ಲ.
ಒಂದು ಪ್ರಿಯ ಇರ್ತದ. ಮಕ್ಕಳಲ್ಲೂ ಕೂಡ ಒಂದು ಪ್ರಿಯ ಬಿಟ್ಟು ಒಂದು ಪಾಠ ಮಾಡಿದ್ರೆ ಅದು ಅವರು ಕುತೂಹಲದಿಂದ ಕೇಳಕ್ ಸಾಧ್ಯ. ಅಂದ್ರೆ ಕುತೂಹಲಕಾರಿ ಅಂಶಗಳು ನಮ್ಮ ನೆನಪಿನಲ್ಲಿ ಉಳಿಯುತ್ತೆ ಅನ್ನುವಂಥದ್ದನ್ನ ತುಂಬಾ ಚೆನ್ನಾಗಿ ಹೇಳಿದಿರಿ ಸರ್. ಸುಮ್ಮನೆ ಒಂದು ಕುತೂಹಲ, ಈ ಮೆದುಳು ಏನ್ ಸರ್, ಇದ್ರ ಎಷ್ಟು ವೆಯ್ಟ್ ಇದೆ, ಏನಿದೆ ಅದರೊಳಗೆ? ಯಾಕೆಂದ್ರೆ ಮೆದುಳು ಅಂತ ಅಂದ್ರೆ ಅದೊಂಥರ ನಮ್ಗೆ ಆ ನೆನಪಿನ ಶಕ್ತಿ ಅಂದ್ರೆ ಮೆದುಳು 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 ಅಂತ ಹೇಳ್ತಾ ಇರ್ತೀವಿ. ಏನಿದು ಮೆದುಳು? ಮೆದುಳು ಇದೊಂದು ಮಾನವನ ದೇಹದಲ್ಲಿ ರೂಪುಗೊಂಡಿರ್ತಕ್ಕಂಥ ಅಂಗ ಇರ್ತಕ್ಕ. ಇದು 1.4 kg ಸಾಮಾನ್ಯವಾಗಿ ಇರ್ತಕ್ಕಂಥ ನಾರ್ಮಲ್ ಇರ್ತಕ್ಕಂಥ ಒಂದು ತೂಗ. 2 ಭಾಗ ಇರ್ತವೆ, ಎಡಭಾಗ ಬಲಭಾಗ ಅಂತೇಳಿ 2 ಭಾಗದಿಂದ ಕೂಡಿರ್ತಕ್ಕಂಥದ್ದು. ಆಮೇಲೆ ಅದರಲ್ಲಿ ಬೇರೆ ಬೇರೆ ಕಾರ್ಯಗಳು ನಿರ್ವಹಿಸ್ತಕ್ಕಂಥ ಅಂಗಾಂಗಗಳ ರಚನೆ, ನ್ಯೂರಾನ್ಗಳು, ಸೆಲ್ಸ್ಗಳು ಇವೆಲ್ಲ ಸಂಗ್ರಹ ಇರ್ತಕ್ಕಂಥದ್ದೇ ಮೆದುಳು. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ನೆನಪಿನ ಶಕ್ತಿ ಅಂತ ಅಂದ್ರೆ ನೋಡಿದ್ದನ್ನ, ಕೇಳಿದ್ದನ್ನ, ಅನುಭವಿಸಿದ್ದನ್ನ, ಕಲ್ತಿದ್ದನ್ನ ನಾವು ಅರ್ಥ ಮಾಡ್ಕೋಬೇಕು, ಅದನ್ನ ನೆನಪಿನಲ್ಲಿ ಇಟ್ಕೋಬೇಕು, ಬೇಕಾದಾಗ ಬೇಕಾದ ಸನ್ನಿವೇಶದಲ್ಲಿ ಅದನ್ನ ಸ್ಮರಿಸ್ಕೊಳ್ಬೇಕು ಅಲ್ವೇ? ನಾವು ಸ್ಮರಿಸಿಕೊಳ್ಳಕ್ಕಾಗಲಿಲ್ಲ ಅಂದ್ರೆ ನೆನಪಿಲ್ಲ ಅಂತ ಅರ್ಥ, ನೆನಪಿನ ಶಕ್ತಿ ಇಲ್ಲ ಅಂತ ಅರ್ಥ. ಅದನ್ನು ಸ್ಮರಿಸಿಕೊಳ್ಳುವುದೇ ನೆನಪಿನ ಶಕ್ತಿ. ಕಾಡಗೋಡಿಯಿಂದ ಒಂದು ಕರೆ ಇದೆ, ನೋಡೋಣ. ಸ್ನೇಹ ಅವರೇ, ನಮಸ್ಕಾರ. ಹಲೋ ಸರ್, ಇದು ನಮ್ಮ ಮನೆಯಲ್ಲಿ ಲೈಟ್ ಆಫ್ ಮಾಡೋದು, ಬಚ್ಚನ ಮನೆ ಲೈಟ್, ಮತ್ತೆ ಸಣ್ಣ ಪುಟ್ಟ ವಸ್ತು ಎಲ್ಲಿಟ್ವಿ ಅನ್ನೋದು, ಎಲ್ಲಿ ಪುಸ್ತಕ ಇಟ್ವಿ ಮರ್ತೋಗತ್ತೆ. 10 ವರ್ಷದ ಹಿಂದದು ನೆನಪಿರತ್ತೆ, ಇವಾಗಿಂದ ಮರ್ತೋಗ್ಬಿಡತ್ತೆ. ಮತ್ತೆ ಕೆಲವರೆಲ್ಲ ನಮ್ಮ ಮೇಲೆ ನಡೆದೇ ಇರೋದನ್ನೆಲ್ಲ ನಡೆದ್ವಿ ಅನ್ನೋ ತರ ನೆನ್ಪಿಟ್ಕೊಂಡು ಹೇಳ್ತಾ ಇರ್ತಾರೆ, ಅದೇನು ನಡೆದೇ ಇರಲ್ಲ. ಆ ತರ ಆಗತ್ತಲ್ಲ, ಯಾಕೆ ಸರ್? ನಿಜ ಅನ್ನೋ ತರ ಹೇಳ್ತಾ ಇರ್ತಾರೆ ಇನ್ನೊಬ್ರ ಮೇಲೆ. ಅಲ್ಲ, ಬೇರೆಯವರು ಸುಮ್ನೆ ನಿಮ್ಮನ್ನ ಫುಲ್ ಮಾಡಕ್ ಹೇಳಿದ್ರೆ ಅದು ನೀವು ಬುದ್ಧಿವಂತರಾಗ್ಬೇಕಾಗತ್ತೆ. ನಮ್ಮನ್ನ ಅಂತಲ್ಲ, ಸುಮ್ನೆ ಜನರಲ್ ಆಗಿ ಒಬ್ಬ ಅಲ್ಲ, ಗೊತ್ತಾಯ್ತು. ಆದ್ರೆ ನೀವು ಇದಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆ ಕೇಳಿದ್ರಲ್ಲ, ನಮ್ಗೆ 10 ವರ್ಷದ ನೆನಪಿರುತ್ತೆ, ಈಗ ಸ್ವಲ್ಪ ಹೊತ್ತು ಮಾಡಿದ್ ನೆನಪಿರಲ್ಲ ಅಂತ. 10 ವರ್ಷ ಹೌದು, ಇದು ಒಂದು ಪ್ರಮುಖವಾದ ಅಂಶ. ಯಾಕಂದ್ರೆ ನಾವ್ ಇದನ್ನೆಲ್ಲ ತುಂಬಾ ಅಷ್ಟೊಂದು ಗಮನ ಕೊಟ್ಟಿರೋದಿಲ್ಲ, ಕೇರ್ಲೆಸ್ ಆಗಿ ಮಾಡ್ತಾ ಇರ್ತೇವೆ. ಅದನ್ನೆಲ್ಲ ತುಂಬಾ ಕೇರ್ಫುಲ್ ಆಗಿ ಮಾಡಿರ್ತೀವಿ. ಏನ್ ಸರ್, ಏನ್ ಹೇಳ್ತೀರಾ? ಇಲ್ಲ, ಆ ರೀತಿ ಯಾಕೆ ಆಗ್ತದೆ ಅಂತಂದ್ರ, ನಾವು ಕೆಲವರಿಗೆ ನಾವು ಇಟ್ಟದ್ದು ವಸ್ತುಗಳು ಮರಿಲಕ್ಕ, ನಾವು ಅಥವಾ ವ್ಯಕ್ತಿ ಹೆಸರು ಮೆರ್ಲಕ್ಕ, ಊರಿನ ಹೆಸರು ಮೆರ್ಲಕ್ಕ ಯಾಕೆ ಆಗ್ತದ ಅನ್ನೋದಕ್ಕೆ ಕಾರಣ ಅದ. ಆತಂಕದಿದ್ದಾಗ, ಒಂದು ಭಯ ಇದ್ದಾಗ, ನಾವು ಆ ಆತಂಕ ಭಯದಾಗ ಯಾವುದೇ ಕೆಲಸ ಮಾಡ್ಲಿ ಅದು ನೆನಪಿನಾಗ ಉಳಿದಲ್ಲ. ಅಂದ್ರ ಒಂದು ಅರಿವಿನ ಮೂಲಕ ತಿಳುವಳಿಕೆ ಮೂಲಕ ಕೆಲಸ ಮಾಡಿದ್ರ ಅದು ಹೆಚ್ಚು ನೆನಪಿಡ್ಲಕ್ಕ ಸಾಧ್ಯ ಆಗ್ತದೆ. ಸರ್, ಈಗ ನ್ಯೂರಾನ್ ಅಂತ ಏನು ನಾವು ಮೆದುಳಲ್ಲಿ ಕರಿತೀವಲ್ಲ, ಅದು ಎಷ್ಟಿದೆ? ಅದು ಯಾವ ತರ ಕೆಲಸ ನಿರ್ವಹಿಸುತ್ತೆ? 50 ವಿಜ್ಞಾನಿಗಳ ಪ್ರಕಾರ 50 ಟ್ರಿಲಿಯನ್ ನ್ಯೂರಾನ್ಗಳು ಇರುವ ಮೆದುಳಿನಲ್ಲಿ ಇರ್ತಕ್ಕ. ಈ ನ್ಯೂರಾನ್ಗಳೇ ಈ ನೆನಪಿನ ವರ್ಗಾವಣೆ, ನೆನಪಿನ ಶೇಖರಣೆಯಲ್ಲಿ ಪುನಃ ಸ್ಮರಣೆ ತೆಗೆದುಕೊಳ್ಳೋದಕ್ಕ ಕಾರಣ ಆಗ್ತಕ್ಕಂಥದ್ದು. ಇವು ನ್ಯೂರಾನ್ಗಳು ಕಾರ್ಯ ಮಾಡ್ಲಿಲ್ಲ ಅಂತಂದ್ರ ಅದು ಮೆದುಳು ತನ್ನ ಕಾರ್ಯಚಟುವಟಿಕೆ ನಿಲ್ಲಿಸ್ಬಿಡ್ತದೆ. ಆ ರೀತಿ ಅಂದ್ರೆ ತುಂಬಾನೇ ನಾವು ಇದ್ರ ಗಮನ ನೀಡಬೇಕಾಗತ್ತೆ, ಅರ್ಥ ಮಾಡ್ಕೋಬೇಕಾಗ್ತದೆ. ಸರ್, ಆಸ್ಕರ್ ವೈಲ್ಡ್ ಒಂದ್ ಮಾತು ಹೇಳಾರೆ, ನೆನಪು ಎಂಬುದು ಡೈರಿ ಇದ್ದಂತೆ, ಅದನ್ನು ನಮ್ಮೊಂದಿಗೆ ತೆಗೆದುಕೊಂಡು ಹೋಗುತ್ತಿದ್ದೇವೆ ಅಂತ. ಹೇಗೆ ಅರ್ಥೈಸ್ತೀರಾ ಇದು? ಅಲ್ಲ, ಈಗ ನಾವು ನೆನಪಿನ ಅಂದ್ರ ನಾವು ಏನೋ ಒಂದು ನೋಟುಕ್ನೆ ಬರ್ದೇವ ಅಂದ್ರೆ ಅದ್ರ ನಮ್ ಜೋಡಿ ಯಾವತ್ತೂ ಇರ್ತದ. ಹಂಗ ನಮ್ಮ ಮೆದುಳಿನಲ್ಲಿ ಬರೆಯೋದು ಅಂತ ಅರ್ಥ, ಮೆದುಳಿನಲ್ಲಿ ನೆನ್ಪಿಟ್ಕೊಳ್ಳೋದು ಅಂತ ಅರ್ಥ. ಅದನ್ನ ಇಟ್ಕೊಂಡೆ ಒಂದಾದ್ರೆ ನಮ್ ಜೀವನ ಪರ್ಯಂತ ಅದು ಇದ್ದೇ ಇರ್ತದ. ನೋಟುಕಿನ ತೆಗೆದಾಕ್ಬೇಕು ನಾವು ಬರ್ದದ್ದು, ಆದ್ರೆ ಮೆದುಳಿನಾಗ ಇಟ್ಕೊಂಡಿದ್ದನ ನಾವು ಯಾವಾಗ ಬೇಕಾದ್ರೂ ಕೂಡ ತೆಗೆದುಕೊಳ್ಳ. ಅದಕ್ಕೊಂದು ಪುಸ್ತಕ ಅಂತ ಹೇಳ್ದವ ಆ ವಿಜ್ಞಾನಿ. ಮತ್ತೊಂದು ಕರೆ ನೋಡೋಣ. KR ಪುರಮಿಂದ ಅರ್ಪಣಾ ಕರೆ ಮಾಡ್ತಾ ಇದ್ದಾರೆ. ಅರ್ಪಣಾ, ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿ ಮೇಡಮ್. ಒಂದು, ಇವಾಗ ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆ ಓದಿದ್ರೆ ನೆನಪಿನ ಶಕ್ತಿ ಜಾಸ್ತಿ ಉಳಿಯತ್ತೆ, ರಾತ್ರಿ ಓದಿದ್ರೆ ಕಮ್ಮಿ ಆಗತ್ತೆ ಅಂತ ಇದಾರೆ ಅಂತಾರೆ. ಅದು ಕಾನ್ಸೆಪ್ಟ್ ನಿಜಾನಾ? ಮತ್ತೆ ನಂದು 2ನೇ ಪ್ರಶ್ನೆ, ಈಗ ಒಂದೆಲ್ಗ, ಬೆಂಡೆಕಾಯಿ ಅದೆಲ್ಲ ತಿಂದ್ರೆ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಅಂತಾರೆ, ಅದ್ರದ್ದು ಒಂದು ಸ್ವಲ್ಪ ಕ್ಲಾರಿಫಿಕೇಶನ್. ಈ ಬೆಳಿಗ್ಗೆ ಮತ್ತೆ ಸಂಜೆ ಅನ್ನುವಂಥದ್ದು ಅದು ನಮ್ಮ ಮನಸ್ಸಲ್ಲೇ ಇದೆ ಅಲ್ಲ ಸರ್? ಒಳ್ಳೆ ಪ್ರಶ್ನೆ ಕೇಳಿದ್ರು ಅವರು. ಬೆಳಗ್ಗೆ ಅಂದ್ರೆ ನಾವು ಯಾವ ಸಮಯದಲ್ಲಿ ಓದಿದಾಗ ಹೆಚ್ಚು ನೆನಪು ಉಳಿತದ ಅಂತಕ್ಕಂಥದ್ದು. ಆದ್ರ ಸಾಮಾನ್ಯವಾಗಿ ಪ್ರಾಥಮಿಕ ಶಾಲಾ ಹಂತದವರೆಗೂ ಬೆಳಗ್ಗೆ ಓದೋದು ಉತ್ತಮ. ಪ್ರಾಥಮಿಕ ಶಾಲೆ ನಂತರ ಏನದಲ್ಲ, ನೀವು ಯಾವುದೇ ಟೈಮ್ ಓದ್ಬೋದು, 24 ತಾಸು ಯಾವುದೇ ಟೈಮ್ ಓದ್ಬೋದು.
ಓದುವಾಗ ಮನಸ್ಸು ಇಡ್ಬೇಕಷ್ಟೇ. ನಾವು ಬೆಳಗ್ಗೆ ಹೊತ್ತಿಗೆ ಮನಸ್ಸಿರಲಿ ಅಂತಂದ್ರೆ ನೆನ್ಪಿಡ್ಬೇಕಲ್ಲ. ಆದ್ರೆ ನಾವು ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಯಾಕೆ ಬೆಳಗ್ಗೆ ಓದಬೇಕಂತೀವಂದ್ರೆ ಅವರು ಅವಾಗ ಮನಸ್ಸು ಶಾಂತಿ ಇರ್ತದ, ಆಮೇಲೆ ವಾತಾವರಣ ಶಾಂತಿ ಇರ್ತದ, ಅವ್ರಿಗೆ ಡಿಸ್ಟರ್ಬ್ ಕಡಿಮೆ ಆಗ್ತದ, ನೆನಪಿನಾಗ ಹೆಚ್ಚಬೇಕು. ಅಂದ್ರೆ ಸ್ವಲ್ಪ ದೊಡ್ಡವರಾದಾಗ ಇದನ್ನೆಲ್ಲ ಮೀರಿ ಆಸಕ್ತಿಯನ್ನ ಬೆಳೆಸ್ಕೊಂಡು ಗಮನ ನೀಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಈಗ ಜೋಸ್ ಆರ್ಟೆಗಾ ಅನ್ನೋರೊಬ್ರು ಒಂದು ಮಾತು ಹೇಳಾರೆ, ಟೆಲ್ ಮೀ ಟು ವಾಟ್ ಯು ಪೇ ಅಟೆನ್ಷನ್ ಅಂಡ್ ಐ ವಿಲ್ ಟೆಲ್ ಯು ಹೂ ಯು ಆರ್. ನೀನು ಯಾವುದರ ಕಡೆಗೆ ಗಮನ ನೀಡುತ್ತಿ ಎನ್ನುವುದನ್ನು ನನಗೆ ತಿಳಿಸು, ನಾನು ನೀನು ಎಂತವನೆಂದು ಹೇಳುತ್ತೇನೆ ಅಂತ. ಏನಿದ್ರ ಅದೇ ನಿನ್ನ ಅದರ ದೃಷ್ಟಿ ಗಮನ. ನೀ ಯಾವ್ದ್ರ ಮೇಲೆ ಹೆಚ್ಚು ದೃಷ್ಟಿ ಕೊಟ್ಟಿರ್ತೆ. ಈಗ ನಾವು ನೋಡ್ತಕ್ಕಂಥ ದೃಷ್ಟಿಗಳು ಬೇರೆ ಬೇರೆ ಇರ್ತಕ್ಕಂಥ ಆಸಕ್ತಿಗನ ನೀನ ಈ ದೃಷ್ಟಿ ಇದನ್ನ ಜಾಸ್ತಿ ನೋಡಿದಂದ್ರ ನೀ ಏನಾಗ್ತಿ, ಈ ಕಡೆ ಈ ವಸ್ತುವಿನ ಕಡೆ ನೋಡಿದ್ರೆ ನೀ ಏನಂತೆ ಅಂದ್ರ ನಮ್ ದೃಷ್ಟಿ ಗಮನ ಏನಿದೆ ಅನ್ನೋದ್ರ ಮೇಲೆ ನಮ್ಮನ್ನ ಅಳತೆ ಮಾಡ್ತೀನಿ ಅಂತ ಹೇಳ್ತಾರ. ಶೃಂಗೇರಿಯಿಂದ ಮತ್ತೊಂದು ಕರೆ ಇದೆ. ನಾಗಶ್ರೀ ಅವರೇ ನಮಸ್ಕಾರ. ನಾಗಶ್ರೀ ಅವರೇ ನಮಸ್ಕಾರ, ತಮ್ಮ ಪ್ರಶ್ನೆ ಕೇಳಿ. ಓಕೆ, ಆ ಕರೆಯಲ್ಲಿ ಏನೋ ದೋಷ ಇದೆ. ಈಗ ನಾವು ಆಗಲೇ ಮಾತಾಡ್ತಾ ಇದ್ವಿ ಸರ್, ಈ ಪಂಚೇಂದ್ರಿಯಗಳ ಪಾತ್ರ, ಈ ಪಂಚೇಂದ್ರಿಯಗಳು ಹೇಗೆ ಈ ನೆನಪಿನ ಶಕ್ತಿಗೆ ಇಲ್ಲಿ ಪಾತ್ರವನ್ನು ವಹಿಸ್ತವೆ? ಪೂರ್ಣ ನೆನಪಿನ ಪ್ರಕ್ರಿಯೆಯಲ್ಲಿ ಅತಿ ಮುಖ್ಯ ಭಾಗವಹಿಸ್ತಕ್ಕಂಥದ್ರೆ ಪಂಚೇಂದ್ರಿಯಗಳು. ಈ ಪಂಚೇಂದ್ರಿಯಗಳು ಸರಿಯಾಗಿ ಕಾರ್ಯ ಮಾಡದಿದ್ರ ನೆನಪಿನಲ್ಲಿ ಉಳಿಲಕ್ ಸಾಧ್ಯ ಆಗೋದಲ್ಲ. ಅದಕ್ಕ ಯಾವುದೇ ಮಕ್ಕಳಿರ್ಲಿ, ಯಾವುದೇ ವ್ಯಕ್ತಿ ಇರ್ಲಿ, ನಾವು ಪ್ರೆಸೆಂಟ್ ಮೈಂಡ್ನಾಗ ಇರ್ಬೇಕಂತೀವಲ್ಲ, ಈ ಪ್ರೆಸೆಂಟ್ ಮೈಂಡ್ ಅಂತಂದ್ರೆ ಈ ಪಂಚೇಂದ್ರಿಯಗಳು ಪೂರ್ಣ 100% ನಮ್ಮ ಕೈಯಾಗಿರ್ಬೇಕು. ನಾವು ಓದ್ತಾ ಇದ್ದಾಗ ನಮ್ಮ ಮನಸ್ಸು ಒತ್ತಟಿ ಅಥವಾ ಹೊರಗಡೆ ವಿಚಾರ ಏನೋ ಸಪ್ಪಳಾಗ್ತಾ ಆ ಕಡೆ ಗಮನ, ಕಿವಿಯಿಂದ ಆ ಕಡೆ ಗಮನ ಕೊಡೋದು, ಅಥವಾ ವಾಸನೆ ಬರೋವಾಗ ಬೇರೆ ಕಡೆ ಹೋದಾಗ ನಮ್ಮ ಪಂಚೇಂದ್ರಿಯಗಳು ಬೇರೆ ಬೇರೆ ಕಡೆ ಹೋಗಿ ನಾವು ಏನು ತೆಗೆದುಕೊಳ್ಬೇಕು ವಿಷಯ ಅದನ್ನ ಮರಿತು ಬಿಡ್ತೇವೆ. ಆ ಕಣಕ ಈ ಪಂಚೇಂದ್ರಿಯಗಳ ನಿರ್ವಹಣೆ ಅದಲ್ಲ, ಮ್ಯಾನೇಜ್ ಅದಲ್ಲ, ಅತಿ ಮುಖ್ಯವಾದ ಭಾಗ. ಮತ್ತೊಂದು ಕರೆ ನೋಡೋಣ. ಅಮರೇಶ್ ತಿನ್ನಿ ಅವರು ಕವಿತಾಳದಿಂದ ಕರೆ ಮಾಡ್ತಾ ಇದ್ದಾರೆ. ಅಮರೇಶ್ ಅವರೇ, ನೇರವಾಗಿ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್ ಎಲ್ರಿಗೂ. ನಮಸ್ಕಾರ. ನೆನಪುಗಳ ಮಾತು ಮಧುರ, ಮೌನಗಳ ಹಾಡು ಮಧುರ ಅಂತಾರೆ. ಒಳ್ಳೆ ನೆನಪುಗಳು ಯಾಕೋ ಜಾಸ್ತಿ ಆಗಿ ನೆನಪಾಗದೆ ಕಮ್ಮಿ, ಕೆಟ್ಟ ಘಟನೆಗಳಿರ್ತವೆ. ಅಥವಾ ನಾವೆಲ್ಲೋ ಒಂದ್ ಕಡೆ 100% ಖುಷಿಯಲ್ಲಿರುವಾಗ ಎಲ್ಲೋ ಒಂದ್ ಕೆಟ್ಟ ನೆನಪು ನಮ್ಮನ್ನ ಪದೇ ಪದೇ ಆಘಾತಕ್ಕೆ ಈಡ್ ಮಾಡ್ತಾ ಇರುತ್ತೆ. ಇಂತ ಎಷ್ಟೋ ನೊಂದು ಜೀವಿಗಳಿದಾವೆ ಸರ್. ಅದನ್ನೇ ಮನುಷ್ಯನಿಗೆ ಮರೆವಿಲ್ದಿದ್ರೆ ಕುಡ್ದ ಮಂಗ ಆಗ್ತಾನಂತೆ ಕೇಳ್ಪಟ್ಟಿನಿ ಸರ್. ನಾವ್ ಮರೆತರೆ ಚೆನ್ನಾಗಿರುತ್ತೆ, ನೆನಪು ನಮ್ಗೆ ಬೇಕಾಗಿಲ್ಲ. ಅದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡ್ ನಡೆದ್ರೆ ಜೀವನ ಸುಖಮಯ ಆಗುತ್ತೆ, ಚಂದ ಆಗುತ್ತೆ, ಚಂದ ಅಂತ ಕೇಳ್ತಾ ಇದೀರಿ. ನೀವು ಖಂಡಿತ ತುಂಬಾ ಒಳ್ಳೆಯ ಪ್ರಶ್ನೆಯನ್ನ ಎತ್ತಿದ್ದೀರಿ. ನಾವು ಯಾವುದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು, ಯಾವುದನ್ನ ನೆನಪಿನಲ್ಲಿ ಇಟ್ಕೊಳ್ಬಾರ್ದು ಅಂತ ಡಿವೈಡ್ ಮಾಡಿ ಫಿಲ್ಟರ್ ಮಾಡಿ ಇಟ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಪ್ರಭಾವವನ್ನು ಬೀರುತ್ತೆ ಅನ್ಸುತ್ತೆ. ಇಲ್ಲ, ಅವರು ಅಂಬರೀಶ್ ಅವ್ರದ್ದು ಒಂದು ಮುಖ್ಯವಾಗಿ ಹೇಳಿದ್ರು ಅವರು, ನಾವು ಯಾವುದನ್ನು ಮರಿಬೇಕಂತ ಮಾಡಿವಲ್ಲ, ದುಃಖದ ಘಟನೆ, ಕಷ್ಟ, ನೋವು, ಅದು ಪದೇ ಪದೇ ನೆನಪಿಗೆ ಬರ್ತದ ಅಂತ ಹೇಳ್ತಾರ. ಯಾಕೆ ಆಗ್ತದ ಅಂತ ಅದಕ್ಕೊಂದು ಸೈಕಾಲಜಿಸ್ಟ್ ಹೇಳ್ತಾರ, ಯಾವುದಕ್ಕೆ ನಾವು ಭಾವನೆಯಿಂದ ಹೆಚ್ಚು ಸ್ಪಂದನೆ ಕೊಡ್ತೀವಲ್ಲ, ಆ ಭಾವನೆಗಳ ಸ್ಪಂದನೆ ಜಾಸ್ತಿ ಮಾಡಿದಷ್ಟು ಅದು ನೋವು ಹೆಚ್ಚಾಯ್ಕೋತ ಹೋಗ್ತದ. ಆ ಸ್ಪಂದನೆ ಕಡಿಮೆ ಐತಲ್ಲೋ ಸಹಜವಾಗಿ ಅದನ್ನ ಮರಿಲಕ್ಕೆ ಸಾಧ್ಯ ಆಗ್ತದ. ಬಟ್ ಅದು ನೋವು ನಮಗ ಅದು ಸ್ಪಂದನೆ ಇರೋ ಕಣಕ್ಕಾಗಿ ಮೇಲಿನ ಮೇಲೆ ಅದು ಉಂಟಾಗ್ತಕ್ಕಂಥ ಭಾವನೆ. ಮೈಸೂರಿನಿಂದ ಉಷಾ ಕರೆ ಮಾಡ್ತಾ ಇದ್ದಾರೆ. ಉಷಾ ಅವರೇ ನಮಸ್ಕಾರ. ಉಷಾ ಮೇಡಮ್. ಹಲೋ, ನಮಸ್ಕಾರ. ತಮ್ಮ ಪ್ರಶ್ನೆ ಕೇಳಿ ಮೇಡಮ್. ಓದಿದ್ದೆಲ್ಲ ಮೆದ್ಲಲ್ಲಿ ಇರುತ್ತೆ, ಬೇಕಾದಾಗ ಓಪನ್ ಆಗಿ ಬಿಚ್ಕೊಳುತ್ತೆ ಅಂತ ಹೇಳ್ತಾರಲ್ಲ, ಮೆದ್ಲಲ್ಲಿ ಎಷ್ಟು ರೆಕಾರ್ಡ್ಗಳಾಗಕ್ಕೆ ಸಾಧ್ಯ ಅಂತ ಒಂದು ಈ ಮೆದುಳಿನ ಬಗ್ಗೆನೇ ಚಿತ್ರಣ ಕೇಳ್ತಾ ಇದ್ದೀರಾ, ತುಂಬಾ ಸಂತೋಷ. ಸರ್, ಇನ್ನೊಂದು, ನಾವು ಓದುವಾಗ ವಿದ್ಯಾರ್ಥಿ ಇರುವಾಗ ಎಲ್ಲ 3rd ಕ್ಲಾಸ್ ಸ್ಟೂಡೆಂಟ್ ಆಗಿದೆ, ವಿದ್ಯಾ ಮತ್ತೆ ಜ್ಞಾಪಕ ಶಕ್ತಿ ಬಗ್ಗೆ ಮಹತ್ವ ಇರ್ಲಿಲ್ಲ. ಆದ್ರೆ ಈಗ ಅದ್ರ ಬಗ್ಗೆ ಮಹತ್ವ ಇದೆ. ಎಲ್ರಿಗೂ ಒಂದು ವಿಷಯ ಏನ್ ಹೇಳ್ತೀನಿ ಅಂದ್ರೆ, ನಾವು ಯಾವುದೇ ಒಂದು ಓದ್ರು ಓಡಾಡ್ತಾ ಅದೆಲ್ಲ ಮೆಲುಕು ಹಾಕ್ತಾ ಇದ್ರೆ ಖಂಡಿತ ನೆನ್ಪಿರುತ್ತೆ. ಎಲ್ಲರೂ ಏನ್ ಹೇಳ್ತಾರೆ, ಅಯ್ಯೋ ವಯಸ್ಸಾಗ್ತಾ ಮರೋ ಜಾಸ್ತಿ ಅಂತಾರೆ. ನನಗಿನ್ನೂ ನೆನಪಿನ ಶಕ್ತಿ ಜಾಸ್ತಿ ಆಗ್ತಿದೆ. ನಾನು ಉಪಯೋಗಿಸಿದ್ದೀನಿ ಸರ್. ಹೇಳಿದ್ದೆಲ್ಲ ನೀವು ಆಫರ್ 9 ಗಂಟೆ ಆದ್ಮೇಲೆ ಮೆಲುಕು ಹಾಕ್ತೀವಿ, ಆಗ ನಂಗೆ ಎಲ್ಲ ನೆನಪಲ್ಲಿರುತ್ತೆ. ಬೇಕಾದಾಗ ಬಿಚ್ಕೊಳಕ್ಕೂ ಅನುಕೂಲ ಆಗುತ್ತೆ. ಉಪಯೋಗಿಸ್ತಾ ಇದ್ರೆ ಕಬ್ಬಿಣ ತುಕ್ಕು ಹಿಡಿಯುತ್ತೆ ಅಂತಾರೆ, ಆದ್ರೆ ಬಳಸ್ತಾ ಇರುವಂತ ಕಬ್ಬಿಣ ಯಾವತ್ತೂ ತುಕ್ಕು ಹಿಡಿಯೋಲ್ಲ ಅಲ್ವೇ? ಇವರು ತುಂಬಾ ಒಂದು ಉತ್ತಮವಾದ
ಪ್ರಶ್ನೆ ಕೇಳಿದ್ದಾರೆ. ಏನಂದ್ರೆ ಈ ಮೆದುಳಿನ ಕಾರ್ಯನಿರ್ವಹಣೆ ಬಗ್ಗೆ. ಈ ಮೆದುಳಿನ ಕಾರ್ಯನಿರ್ವಹಣೆಯಲ್ಲಿ ಹಿಪ್ಪೋಕಾಂಪಸ್ ಮತ್ತೆ ಅಮಿಗ್ಡಾಲಾ ಅಂತ ಎಲ್ಲ ಹೇಳ್ತಾರಲ್ಲ ಸರ್, ಅವೆಲ್ಲ ಸ್ವಲ್ಪ ಒಂದು ಟೆಕ್ನಿಕಲ್ ಆಗಿ ಪರಿಚಯನೆ ಮಾಡ್ಬಿಡೋಣ ವೀಕ್ಷಕರಿಗೆ. ಇದೇ ಮೆದುಳಿನ ರಚನೆ ನಮ್ಗೆ ಗೊತ್ತಿತ್ತಂದ್ರ ನಮ್ ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದು ಯಾವ ರೀತಿ ಗೊತ್ತಾಗ್ತದೆ. ಯಾಕೆ ಆಗ್ತದೆ ಅಂದ ಮೊದಲೇದಾಗಿ ಹಿಪೋಕಾಂಪಸ್ ಅಂತಕ್ಕಂಥದ್ದು ಒಂದು ಭಾಗ. ಇವಾಗ ಲಿಂಬಿಕ್ ಸಿಸ್ಟಮ್ ಅಂತೀವಿ, ಮೆದುಳಿನಲ್ಲಿ ಲಿಂಬಿಕ್ ಸಿಸ್ಟಮ್ದಲ್ಲಿ ಬರ್ತಕ್ಕಂಥದ್ದು. ಇನ್ನೊಂದು ಅಮಿಗಡಲ ಅಂತಕ್ಕಂಥದ್ದು, ಥೈಲಮಸ್ ಅಂತದ, ಹೈಪೋಥಲಮಸ್ ಅಂತದ, ಹೀಗೆ ಬೇರೆ ಬೇರೆ ಭಾಗಗಳದಾವ ಇರ್ತಕ್ಕಂಥದ್ದು. ಅತಿ ನಾವು ಇಲ್ಲಿಗೆ ಚರ್ಚೆ ಮಾಡ್ತಕ್ಕಂಥದ್ದು ಒಂದು ಹಿಪೋಕ್ಯಾಂಪಸ್, ಇನ್ನೊಂದು ಅಮಿಗಡಲ. ಈ ಹಿಪೋಕ್ಯಾಂಪಸ್ ಅದಲ್ಲ ಹೊಸ ನೆನಪುಗಳ ವರ್ಗಾವಣೆಗೆ ಕಾರಣ ಆಗ್ತದ. ಅದು ಮೆದುಳಿನಾಗ ಇರ್ಲಿಲ್ಲ ಅಂತಂದ್ರ ನಾವು ಹೊಸ ನೆನ್ಪಿಟ್ಕೊಳಕ್ ಸಾಧ್ಯ ಆಗೋದಲ್ಲ. ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಭಾಗ. ಆಮೇಲೆ ಅಮಿಗಡಲ ಅದಲ್ಲ, ಇದು ನಾವು ಮನೆಗೆ ಬಾಗಿಲಿದ್ದಂಗೆ ಕೆಲಸ ಮಾಡ್ತದ. ಓಹೋ, ನಾವು ಯಾವ ರೀತಿ ಒಳಗಡೆ ಹೋಗ್ತೀವಿ ಮತ್ತು ಹೊರಗಡೆ ಹೋದ್ರೆ ಬಾಗಿಲು ಮುಸ್ತಲ್ಲ, ಹಂಗ ಹೊಸ ವಿಚಾರಗಳು ಬಂದಾಗ ಅದು ಓಪನ್ ಆಗ್ತದ. ಒಳಗಡೆ ಇರೋ ವಿಚಾರಗಳು ಹೊರಗಡೆ ಬರುವಾಗ ಓಪನ್ ಆಗ್ತದ. ಆದ್ರೆ ಇಲ್ಲಿ ಬಹಳ ಮುಖ್ಯವಾದದ್ದು ಅದು ಯಾವಾಗ ಮುಚ್ತದ ಅಂತಂದ್ರ ನಾವು ಬಹಳ ತೊಂದರೆಗೊಳಪಟ್ಟಾಗ, ಕಷ್ಟಪಟ್ಟಾಗ, ನಾವು ಚಿಂತೆ ಮಾಡಿದಾಗ ಅದು ಅಮಿಗಡಲ ಮುಚ್ಚಿಬಿಡ್ತಂದ್ರ ನೆನಪು ಒಳಗೂ ಹೋಗೋದಿಲ್ಲ, ಒಳಗಿದ್ದುದು ಹೊರಗೂ ಬರೋದಿಲ್ಲ. ಈ ವಿಚಾರ ಗೊತ್ತಿತ್ತಂದ್ರ ನಾವು ಯಾವತ್ತೂ ಮಕ್ಕಳಿಗಾಯ್ತು ನಾವಾಯ್ತು ಯಾರೇ ಆದ್ರೂ ಕೂಡ ಒತ್ತಡ ಒಳಗಾಗಬಾರ್ದು ಅನ್ನೋದು ಇದೇ ಉದ್ದೇಶ. ಮನಸ್ಸನ್ನ ನಾವು ಆದಷ್ಟು ಆರಾಮಾಗಿ, ಸಂತೋಷವಾಗಿ, ಖುಷಿಯಾಗಿ ಇಡಬೇಕು. ಅಂದ್ರೆ ಇದು ಇರ್ಲಂದ್ರೆ ಇದು ಓದು 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 ಅಂತ ಒತ್ತಡ ಹಾಕದಂದ್ರ ಅದು ಓಪನ್ ಆಗೋದಿಲ್ಲ. ನಾವು ಬೆಳಗ್ಗಿಲಿಂದ ಪುಸ್ತಕ ಹಿಡ್ಕೊಂಡು ಕೂಡ್ತಾನ, ಒಂದ್ ಅಕ್ಷರ ಒಂದ್ ತಲೆಗೆ ಹೋಗೋದು. ಹೌದು, 3 C's ಫಾರ್ಮುಲಾ ಕೊಟ್ಬಿಡೋಣ. ಕೂಲ್, ಕಾಮ್, ಕಂಫರ್ಟಬಲ್. ಆರಾಮಾಗಿದ್ರೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಕೊಂಚ ವಿರಾಮದ ನಂತರ ನಾವು ಮತ್ತೆ ಮಾತಾಡ್ತೇವೆ. ನಮಸ್ಕಾರ, ಆತ್ಮೀಯ ಸ್ವಾಗತ. ನೆನಪಿನ ಶಕ್ತಿಯನ್ನ ಕುರಿತು ನಾವಿವತ್ತು ಬಿರಾದಾರ್ ಅವ್ರ ಜೊತೆಗೆ ಮಾತನಾಡ್ತಾ ಇದ್ದೇವೆ. ಮೆದುಳಿನ ಬಗ್ಗೆ ಹೇಳ್ತಾ ಬಿರಾದಾರ್ ಅವರೇ, ಈ ಬಲಭಾಗ ಮತ್ತು ಎಡಭಾಗ ಅಂತ ಹೇಳಿದ್ರಿ. ಈ ಬಲಭಾಗ ಮತ್ತು ಎಡಭಾಗದ ವಿಶೇಷತೆಗಳೇನು? ಮೆದುಳಿನಲ್ಲಿ 2 ಭಾಗ, ಎಡಭಾಗ ಮತ್ತು ಬಲಭಾಗ ಅಂತ ಹೇಳಿ. ಎಡಭಾಗ ಗಣಿತ, ವಿಜ್ಞಾನ, ತರ್ಕ, ವಾಸ್ತವಿಕತೆ ಬಗ್ಗೆ ವಿಚಾರ ಮಾಡ್ತದ. ಬಲಭಾಗ ಏನದಲ್ಲ ಇತಿಹಾಸ, ಕಲೆ, ಸಾಹಿತ್ಯ, ನೃತ್ಯ, ಸಂಗೀತ ಬಗ್ಗೆ ವಿಚಾರ ಮಾಡ್ತದ. ಆದ್ರ ನಮ್ಮ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇದೆ ಅಂತಂದ್ರ ಬಲಭಾಗವನ್ನು ಬಲಪಡಿಸುವ ರೀತಿಯಲ್ಲಿ ಶಿಕ್ಷಣ ವ್ಯವಸ್ಥೆ ಇದೆ. ಸರಿ, ಎಡಭಾಗವನ್ನು ಬಲಪಡಿಸುವ ರೀತಿಯಲ್ಲಿ ಶಿಕ್ಷಣ ವ್ಯವಸ್ಥೆ ಅದ. ಆದ್ರ ನಾವು ಮಕ್ಕಳಿಗೆ ಒಂದು ಕಲೆ, ಸಾಹಿತ್ಯ, ಸಂಗೀತದ ಕೂಡ ಅಭಿರುಚಿ ಹಚ್ಚಿದ್ರ ಎರಡೂ ಭಾಗ, ಬಲಭಾಗ ಮತ್ತು ಎಡಭಾಗ ಎರಡೂ ಸ್ಟ್ರಾಂಗ್ ಆಗಿ ಆ ಮಗು ಸಮಗ್ರ ವಿಕಾಸ ಆಗಕ್ಕೆ ಸಾಧ್ಯ ಆಗ್ತದ. ನಾವ್ ಹೇಳ್ತೀವಿ ಸಮಗ್ರ ಶಿಕ್ಷಣ ಅಂತೀವಿ, ಆದ್ರೆ ಮತ್ತೆ ನಾವು ಗಣಿತ, ವಿಜ್ಞಾನಕ್ಕೆ ಹೆಚ್ಚಿನ ಒತ್ತು ಕೊಡ್ತೀವಿ. ಅಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇದ್ರೆ ಮಾರ್ಕ್ಸ್ ಕಡಿಮೆ ಆಗ್ತಾವ, ಆದ್ರೆ ಜಾಸ್ತಿ ಆಗುತ್ತೆ ಆಕ್ಚುಲ್ ಆಗಿ. ಎರಡು ಅವಾಗ ಆ ಹುಡುಗ, ಆ ಮಕ್ಕಳು ಇನ್ನೂ ಹೆಚ್ಚು ಪ್ರಭುತ್ವವಾಗಿ ಶಿಕ್ಷಣದಲ್ಲಿ ಮುಂದುವರಲಿಕ್ಕೆ ಸಾಧ್ಯ. ಎಲ್ಲಾನು ಬ್ಯಾಲೆನ್ಸ್ ಮಾಡಬೇಕು, ಬ್ಯಾಲೆನ್ಸ್ ಆಗ್ಬೇಕು. ಮಕ್ಕಳಿಗೆ ಕಲೆ, ಲಲಿತ ಕಲೆಗಳನ್ನ ಆಸಕ್ತಿಯನ್ನ ಮೂಡಿಸ್ಲಿ, ಪೋಷಕರಿಗೆ ನಿಟ್ಟಿನಲ್ಲಿ ಗಮನವನ್ನ ಹೇಳ್ತಾ ಮತ್ತೊಂದು ಕರೆ ನೋಡೋಣ. ಗುಡಿಬಂಡೆಯಿಂದ ಒಂದು ಕರೆ ಇದೆ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ಸರ್. ಸದಾ ಕವಿಯವರೇ, ತಮ್ಮ ಪ್ರಶ್ನೆ ಕೇಳಿ ಸರ್. ಈ ನಮ್ಮ ವಯಸ್ಸಿಗೆ ಸಂಬಂಧಪಟ್ಟಂತೆ ಮುಂದುವರಿಸಿ ಸರ್. ನೋಡಿ, ವಯಸ್ಸಲ್ಲಿ, ಚಿಕ್ಕ ವಯಸ್ಸಲ್ಲಿ ಜ್ಞಾಪಶಕ್ತಿ ಜಾಸ್ತಿ ಇರುತ್ತೋ ಅಥವಾ ದೊಡ್ಡವರಾದ್ಮೇಲೆ ಜ್ಞಾಪಶಕ್ತಿ ಜಾಸ್ತಿ ಇರುತ್ತೋ ಅನ್ನೋದು ನಾವು ತಿಳ್ಕೋಬೇಕು ಅಂತ ಪ್ರಶ್ನೆ. ಯಾವ ಸಮಯದಲ್ಲಿ ನಾವು ಮನಸ್ಸಿಗೆ, ಮೆದುಳಿಗೆ ಜಾಸ್ತಿ ಕೆಲಸ ಕೊಡ್ತೀವೋ ಅವಾಗೆಲ್ಲ ಚೆನ್ನಾಗೇ ಇರುತ್ತೆ ಅಂತ ಅನ್ಸುತ್ತೆ. ಏನಂತೀರಾ ಸರ್? ಅವ್ರದ್ದು ಅಂದ್ರೆ ಚಿಕ್ಕ ಮಕ್ಕಳಿದ್ದಾಗ ಹೆಚ್ಚಿರ್ತೋ ಅಥವಾ ದೊಡ್ಡವರಾದಾಗ ಹೆಚ್ಚಿರ್ತೋ ಅಂತಕ್ಕಂಥ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು. ಆದ್ರ ಚಿಕ್ಕವರಿದ್ದಾಗ ಭಾವನೆಗಳು, ಚಿಂತೆಗಳು ಕಡಿಮೆ ಇರ್ತಾವ. ಆಗ ನಾವು ಜಾಸ್ತಿ ನಮ್ಮ ಪರಿಸರ, ಕುಟುಂಬ, ಆಮೇಲೆ ನಾವು ಆಸಕ್ತಿ, ಕುತೂಹಲ ಇವು ಜಾಸ್ತಿ ಇದ್ದಷ್ಟು ಜಾಸ್ತಿ ನಮ್ಮ ನೆನಪಿನ ಶಕ್ತಿ ಬೆಳೆಸುವ ಸಾಧ್ಯ ಅದ. ಇವು ಯಾವೂ ನಮ್ಮ ಪರಿಸರ ಸಿಗ್ಲಿಲ್ಲ ಅಂದ್ರ ಸಹಜವಾಗಿ ಕಡಿಮೆ ಆಗ್ತದ. ಅದೇ ನಾವು ದೊಡ್ಡವರಾದಂತೆ ಅದನ್ನು ಬೆಳೆಸ್ಕೊಳಕ್ಕೂ ಅವಕಾಶ ಇದೆ ಇರ್ತದ. ಪ್ರಯತ್ನದ ಮೂಲಕ ನಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ಕೊಳಕ ಸಾಕಷ್ಟು ಅವಕಾಶ ಇರ್ತಕ್ಕಂಥದ್ದು. ಆ ರೀತಿ ಚಿಕ್ಕ ಮಕ್ಕಳೆಲ್ಲ ಹೆಚ್ಚದ, ದೊಡ್ಡ ಮಕ್ಕಳೆಲ್ಲ ಅಂತ ಅಲ್ಲ, ನಾವು ಸುತ್ತ
ತೆಗೆದುಕೊಂಡಂತ ವಿಚಾರಗಳು ಅಲ್ಲಿ ಪ್ರಭಾವ ಬೀರ್ತಕ್ಕ. ಇದಕ್ಕೆ ಒಂದು ಪೂರಕವಾಗಿ ನಾವು ನೆನಪಿನ ಪ್ರಕ್ರಿಯೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಮೊದಲು ದಾಖಲೆ ಮಾಡ್ಕೊಳ್ಳುತ್ತೆ, ಮುದ್ರಣ ಮಾಡುತ್ತೆ, ಮತ್ತೆ ಸ್ಮರಣೆ ಮಾಡುತ್ತೆ. ಇದು ಹೇಗೆ ಅಂದ್ರೆ ನೆನಪನ್ನು ನಾವು ಮೂರು ಹಂತದಲ್ಲಿ ಅದನ್ನ ವರ್ಗಾವಣೆ ಆಗ್ತಕ್ಕಂಥ. ಮೊದಲು ನಾವು ಏನು ಓದ್ತೇವೆ, ನೋಡ್ತೇವೆ, ಅದು ನಮ್ಮ ದಾಖಲೆ ಮಾಡ್ಕೊಳ್ಳೋದು ಅಂತ ಕರಿತೀವಿ. ದಾಖಲೆ ಮಾಡಿದ ಏನಾಗ್ತದ, ಅದು ಸಂಗ್ರಹ ಆಗ್ತದ, ನಮ್ಮ ಮೆದುಳಿನಲ್ಲಿ ಸ್ಟೋರ್ ಆಗ್ತದ. ಸಂಗ್ರಹ ಆಗಿದ್ದು ನಮಗೆ ಯಾವಾಗ ಬೇಕಾಗ್ತದಲ್ಲ, ಯಾವಾಗ ಅಗತ್ಯ ಅದಲ್ಲ, ಅದು ಹೊರಗೆ ಬರ್ತಕ್ಕಂಥದ್ದು ಪುನಃಸ್ಮರಣೆ. ಈ ಮೂರು ಹಂತದಲ್ಲಿ ಏನಾದ್ರೂ ಸ್ವಲ್ಪ ಅಡೆತಡೆ ಆದ್ರೂ ಕೂಡ ಅದು ನೆನಪು ಕಡಿಮೆ ಆಗ್ತದೆ ಸಹಜವೇ. ಹೌದು. ಅಂದ್ರೆ ಹಾಗಾದ್ರೆ ಉತ್ತಮ ನೆನಪಿನ ಲಕ್ಷಣ ಅಂದ್ರೆ ನಾವು ಒಂಥರ ಸ್ಪೀಡ್ ಆಗಿರೋದು, ಪರ್ಫೆಕ್ಟ್ ಆಗಿ ಆಕ್ಯುರೇಟ್ ಆಗಿರೋದು, ಟೈಮಿಂಗು ಚೆನ್ನಾಗಿರೋದು, ಇವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರೆಸೆನ್ಸ್ ಆಫ್ ಮೈಂಡ್ ಆಗ್ಲಿ, ಫಾಸ್ಟ್ ಆಗಿರೋದಾಗ್ಲಿ, ಹೇಗೆ ಇದು ಸಹಾಯ? ನಾವು ನೆನಪಿನ ಶಕ್ತಿ ಅತಿ ಮುಖ್ಯ ಲಕ್ಷಣ. ನಮ್ದು ನೆನಪು ಕಡಿಮೆ ಬಿಡು ಇರ್ತಕ್ಕಂಥದಕ್ಕಿಂತ ಏನದ ಒಂದು ಲಕ್ಷಣ ಅಂತಂದ್ರ, ನಾವ್ ಏನು ಓದಿದ್ದನ್ನ ಕೇಳಿದ್ದನ್ನ ಬೇಗ ನೆನಪು ಮಾಡ್ಕೊಳ್ಬೇಕು, ಅದು ನಿಖರವಾಗಿರ್ಬೇಕು. ಈಗ ಉದಾಹರಣೆ, ಪ್ರಥಮ ಪಾಣಿಪತ್ ಕದನ ಯಾವ ವರ್ಷ ನಡೀತತ್ ಹೇಳ್ತೇವೆ ನಾವು. ಒಬ್ಬ ತಕ್ಷಣ 1526 ಹೇಳ್ತಾನ, ಇನ್ನೊಬ್ಬ 1556 ಹೇಳ್ತಾನ. ಆದ್ರೆ 1556 ನಿಖರತೆ ಅಲ್ಲ, ಅಂದ್ರೆ ನಿಖರವೂ ಆಗಿರ್ಬೇಕು ನಾವು ಹೇಳ್ತಕ್ಕನ್ನೋದು. ಆಮೇಲೆ ಧಾರಣ ಕಾಲ ಎಷ್ಟು, ಒಬ್ಬ ವ್ಯಕ್ತಿ ಓದಿದ್ದನೋ ಕೇಳಿದ್ದನೋ 1 ತಿಂಗಳು ನೆನ್ಪಿಟ್ಕೋತಾನೋ 2 ತಿಂಗಳು ನೆನ್ಪಿಟ್ಕೋತಾನೋ, ಆ ಧಾರಣ ಕಾಲ ಈ ಮೂರೂ ಕರೆಕ್ಟ್ ಇತ್ತಂದ್ರೆ ಅವ್ನ ನೆನಪಿನ ಶಕ್ತಿ ಹೆಚ್ಚದನ ಅನ್ನೋ ಅರ್ಥದಲ್ಲಿ. ಹೌದು, ಖಂಡಿತ ಸರಿಯಾಗಿ ಹೇಳಿದ್ರಿ. ಮಲ್ಲೇಶ್ವರಂನಿಂದ ಹರಿ ಅವರು ಕರೆ ಮಾಡಿದ್ದಾರೆ. ಹರಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಂದು 2 ಪ್ರಶ್ನೆ ಇದೆ, ಕೇಳಿ. ಒಂದೇನಂದ್ರೆ, ಕೆಲವರು ಓದಿದಾಗ ಬೇಗ ಗ್ರಾಸ್ ಮಾಡ್ತಾರೆ, ಹಾಗೆ ಬೇಗ ಮರೀತಾರೆ. ಇನ್ ಕೆಲವರು ನಿಧಾನ ಗ್ರಾಸ್ ಮಾಡ್ತಾರೆ, ಹಾಗೆ ರಿಟೆನ್ಷನ್ ಪವರ್ ಹೆಚ್ಚಿಗೆ ಇರುತ್ತೆ. ಆಮೇಲೆ ಇನ್ನೊಂದು, ಹೈಯರ್ ಪ್ರೆಷರ್ ಬರುತ್ತೆ ಅಥಾರಿಟೀಸ್ ಇಂದ, ಮಾಡದೇ ಇರೋದ್ನ ಮಾಡು ಅಂತ. ಆಗ ಒತ್ತಡಕ್ಕೆ ಒಳಗಾಗ್ಬಿಟ್ಟು ಅವರು ಏನ್ ಮಾಡ್ಬೇಕು ಅಂತ ತೋಚಕ್ಕಾಗಲ್ಲ. ನಾನು ಏನಾಗಿ ಅಪೋಸ್ ಮಾಡ್ತೀನಿ, ಮಾಡಿದ್ದೇನೆ ಹೋಗ್ತೀನಿ ಅಂತ ಹೋಗೋರಿಗೆ ತುಂಬಾ ಇದು ಕಷ್ಟ ತಡ್ಕೊಳಕ್ಕಾಗುತ್ತೆ. ಆಮೇಲೆ ಇನ್ನೊಂದು ವಿವೇಕಾನಂದ ಹೇಳಿದ್ದಾರೆ, ನೆನಪಿನ ಶಕ್ತಿ ಬಗ್ಗೆ ಯಾಕೆ ನೆನಪು ಬರಲ್ಲ, ನೀವು ಪ್ರಯತ್ನ ಪಡೋ, ನೀವು ನೆನಪಿಸ್ಕೊಳಕ್ ಸಾಧ್ಯ ಇದೆ ಅಂತ ಹೇಳಿದ್ದಾರೆ. ಸರ್, ವಿವೇಕಾನಂದರ ವಾಣಿಯನ್ನ ಇಲ್ಲಿ ವೀಕ್ಷಕರಿಗೆ ತಿಳಿಸಿದಿರಿ. ಮೆದುಳಿನ ಶಕ್ತಿ, ಪ್ರಯತ್ನ ಪಟ್ರೆ ಎಲ್ಲವೂ ಸಾಧ್ಯತೆ ಇದೆ ಎನ್ನುವಂಥದ್ದು. ಹಾಗೆಯೇ ಅವರು ಪ್ರಶ್ನೆ ಎತ್ತಿದ್ದಾರೆ, ಏನ್ ಹೇಳ್ತೀರಿ? ಅವರು ಬೇಗನೆ ಓದಿದ್ದನ್ನು ಬೇಗನೆ ಮರಿತಾರ, ನಿಧಾನ ಹೋಗಿದ್ದ ಅಂದ್ರೆ ಮುಖ್ಯವಾಗಿ ಇರ್ತಕ್ಕಂಥದ್ದು ಏನದ ಅಲ್ಲಿ, ನಮ್ಮ ಮೆದುಳಿನಲ್ಲಿ 4 ತರಂಗಗಳದಾವ. ಬೀಟಾ, ಅಲ್ಫಾ, ತೀಟಾ, ಡೆಲ್ಟಾ ಅಂತ ಹೇಳಿ ಕರಿರ್ತಕ್ಕ. ಈ ಅಲೆಗಳ ರಚನೆ ನಮ್ಗೆ ಗೊತ್ತಿರೋ ಕ್ಯಾರಿಗೆ ಇರ್ತಕ್ಕ. ನೋಡಿ, ಬೀಟಾ ಅಲೆಗಳು 14 ತರಂಗಾಂತರ ಫ್ರೀಕ್ವೆನ್ಸಿ ಮೇಲ್ಗಡೆ ಇರ್ತದ. ಅಲ್ಪ ಅಲೆಗಳು ಏನದಾವಲ್ಲ 7 ರಿಂದ 14 ಇರ್ತಕ್ಕಂಥದ್ದು. ತೀಟಾ ಅಲೆಗಳು 4 ರಿಂದ 7, ಡೆಲ್ಟಾ ಅಲೆಗಳು 4ಕ್ಕಿಂತ ಕಡಿಮೆ ಇರ್ತಾವ. ನಾವ್ ಈ 4 ಸ್ಥಿತಿಯೊಳಗೆ ಯಾವ ಸ್ಥಿತಿಯಲ್ಲಿ ನಾವು ಓದಿದ್ರೆ ಹೆಚ್ಚು ನೆನ್ಪುಳಿತದ, ಯಾವ ಅಲ್ಪ ಇರ್ಬೇಕು, ಡೆಲ್ಟಾ ಇರ್ಬೇಕು, ಏನೋ ಬೀಟಾ ಇರ್ಬೇಕು, ಈ ಪ್ರಶ್ನೆ ನಮ್ಗೆ ಕಾಡ್ತಕ್ಕ. ನಮ್ಮ ಇಲ್ಲಿ ಮುಖ್ಯ ಇರ್ತಕ್ಕ ಬೀಟಾ ಅಲೆಗಳು ಹೆಚ್ಚು ಚಿಂತೆ ಆದಾಗ, ದುಃಖ ಆದಾಗ ನಮ್ಮ ಮೆದುಳಿನಲ್ಲಿ ತರಂಗಾಂತರ ಹೆಚ್ಚಾಗ್ತದ. ಆ ಸಂದರ್ಭದಲ್ಲಿ ಓದ್ಲಕ್ಕೆ ಏನೂ ಆಗೋದಿಲ್ಲ, ಓದಿದ್ರು ನೆನಪಿಳಿದಲ್ಲ. ಇನ್ನ ತೀಟಾ ಅಲೆಗಳಂದ್ರ ನಿದ್ದೆ ಬರ್ತಕ್ಕಂಥದ್ದು. ನಿದ್ದೆಗಳನ್ನ ಓದ್ಕೋತ್ ಕೂತ್ರ ಆಗೋದಿಲ್ಲ. ನಮ್ಮ ಮೈಂಡ್ ಯಾವತ್ತು ಅಲ್ಪ ಸ್ಥಿತಿಯೊಳಗೆ ಇಟ್ಕೋಬೇಕು. ಅಲ್ಪ ಸ್ಥಿತಿಯೊಳಗೆ ಇಟ್ಕೊಂಡಾಗ ಹೆಚ್ಚು ನೆನಪಿಳಕ ಸಾಧ್ಯ ಆಗ್ತದೆ. ಇದು ನಾವು ಮಕ್ಕಳಿಗೆ ಅಥವಾ ಶಾಲೆಯಲ್ಲಿ ಶಿಕ್ಷಕರು ಎಲ್ಲರೂ ಇದನ್ನ ಪಾಲನೆ ಮಾಡ್ಬೇಕಿರ್ತಕ್ಕ. ಅಂದ್ರೆ ಭಯಪಡಿಸಿ ನಾವು ಕಲಿಸ್ಲಕ್ಕ ಆಗೋದಿಲ್ಲ. ಅವ್ರ ಮಕ್ಕಳ ಮನಸ್ಸನ್ನ ಗೆದ್ದು ಅವರಿಗೆ ಕಲಿಸಲಕ್ಕ ಸಾಧ್ಯ ಇದೆ. ಹೌದು, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ತಾಳಿಕೋಟೆಯಿಂದ ಅಪ್ಪ ಸಾಹೇಬ್ ಕರೆ ಮಾಡ್ತಾ ಇದ್ದಾರೆ. ಅಪ್ಪ ಸಾಹೇಬ್ ನಮಸ್ಕಾರ. ನಮಸ್ಕಾರ. ಕೇಳಿ. ನಮ್ಮ ಪ್ರಶ್ನೆ, ಈಗ ವಿದ್ಯಾರ್ಥಿಗಳಿಗೆ ಜೂನ್ ಮತ್ತು ಜುಲೈನಲ್ಲಿ ಆರಂಭದಲ್ಲಿ ಮಾಡತಕ್ಕಂತ ಪಾಠಗಳನ್ನ ಚೆನ್ನಾಗಿ ನೆನಪಿಟ್ಕೊಂಡಿರ್ತಾರೆ. ಅವರು ನಂತರದಲ್ಲಿ ಅಂದ್ರೆ ಮಾರ್ಚ್ ವೇಳೆಗೆ ವಾರ್ಷಿಕ ಪರೀಕ್ಷೆ ಬರೋ ಹೊತ್ತಿಗೆ ಕೆಲವು ಮುಖ್ಯಾಂಶಗಳನ್ನ ಹೇಳ್ತಾರೆ ಹೊರತು ಸಣ್ಣ ಸಣ್ಣ ಅಂಶಗಳನ್ನ ಅಂದ್ರೆ ವಸ್ತುನಿಷ್ಠ ಬಹುವಾಹಿತಿಗಳ ಪ್ರಶ್ನೆಗಳಿಗೆ ಬೇಕಾಗಿರ್ತಕ್ಕಂಥ ಅತ್ಯಂತ ಸಣ್ಣ ವಿಷಯವನ್ನ ಮರ್ತಿರ್ತಾರೆ. ಅದು ಅವಾಗವಾಗ ಅಂದ್ರೆ ಆ ತಿಂಗಳ ಮಾಸಿಕ ಪರೀಕ್ಷೆಯಲ್ಲಿ ತುಂಬಾ ಚೆನ್ನಾಗಿ ಚಿತ್ರಿಸಿರ್ತಾರೆ. ಆದ್ರೆ ವಾರ್ಷಿಕ ಪರೀಕ್ಷೆ ಬರೋ ಹೊತ್ತಿಗೆ ಆ ವಸ್ತುನಿಷ್ಠ ಬಹುವಾಹಿತಿಗಳ ಪ್ರಶ್ನೆಗಳಲ್ಲಿ ಕೆಲವು ತಪ್ಪುಗಳನ್ನ ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ಈ ಪಾಠಕ್ಕೆ ಕಾಲ ಹೆಚ್ಚಿಸುವಂತ ಸರಳ ತಂತ್ರಗಳನ್ನ ಸ್ವಲ್ಪ ಆಯ್ತು ಅಪ್ಪ ಸಾಹೇಬ್ ತಿಳಿಸ್ತಾರೆ. ಇಲ್ಲ, ಅವರು ಈ ಮುಖ್ಯ ಕೇಳಿದಿರ್ತಕ್ಕಂಥ ಮಕ್ಕಳಿಗೆ ಓದ್ತಾರ,
ನಮ್ ನೋಡಿ ನಾವು ಓದಿದ್ ಬರೀ 10% ನೆನಪಿರ್ತದ. ನಾವು ಓದಿಸ್ತೇವೆ, ಅದು ಕೇವಲ ನೆನಪಿನಾಗ ಉಳಿದ 10%. ಹೌದು. ಅದ್ರ ಜೋಡಿ ಓದಿನ ಜೋಡಿ ಹೇಳುವುದು ಮಾಡುವುದು ಈ ಪ್ರಕ್ರಿಯೆ ಇದ್ದಾಗ ಅದು ನೆನಪಿನಾಗ ಅದು ಹೆಚ್ಚು ಉಳಿಲಕ್ ಸಾಧ್ಯ ಅದ. ಪ್ರಾಕ್ಟಿಕಲ್ ಮಾಡಿಸ್ಬೇಕು. ಕರೆಕ್ಟ್. ಆಮೇಲೆ ಆ ಮಕ್ಕಳ ಬಾಯಿಂದನೇ ಅದನ್ನ ಇಳಿಸ್ಬೇಕು. ಈಗ ಅಬ್ಜೆಕ್ಟಿವ್ ಪ್ರಶ್ನೆಗಳಂತ ಬರೀ ಓದ್ಕೊಂಡ್ ಬಿಡ್ತಾನ, ನೆನಪಿನಾಗ ಉಳಿದಲ್ಲ. ಅದನ್ನೇ ಅವನು ಬಾಯಿಲಿಂದ ನುಡಿಸೋದ್ರಿಂದ, ಬಾಯಿಲಿಂದ ಇನ್ನೊಂದು ಮೂಲಕ ಕೇಳೋದ್ರ ಮೂಲಕ ಅದನ್ನ ನೆನಪಿಟ್ಕೊಳ್ಳೋದು ಸಾಧ್ಯ ಅದ. ಈ ಒಂದು ವಿಚಾರ ನಮಗ್ ಗೊತ್ತಿರ್ಬೇಕಲ್ಲೇ. ಹಾಗೆ ಈಗ ನೆನಪಿನಲ್ಲಿ ಕೆಲವನ್ನ ಕ್ಷಣಕಾಲದ ನೆನಪು, ಆ ತಕ್ಷಣಕ್ಕೆ, ಮತ್ತು ಕೆಲವು ಅಲ್ಪಕಾಲಿಕ ಶಾರ್ಟ್ ಟರ್ಮು, ಇನ್ನೊಂದು ದೀರ್ಘಕಾಲಿಕ ನೆನಪು. ಅದನ್ನ ಹೇಗೆ ನಾವು ವಿಂಗಡಿಸ್ಕೊಳ್ಳೋದು? ಕ್ಷಣಕಾಲ, ಅಲ್ಪಕಾಲ, ದೀರ್ಘಕಾಲನ? ಅಂದ್ರೆ ನೆನಪಿನಲ್ಲಿ 3 ಪ್ರಕ್ರಿಯೆ ಬರ್ತಾವ. ಸ್ವಲ್ಪ ಅವಧಿಯಲ್ಲಿ ಮರೆತು ಹೋಗ್ತಕ್ಕಂಥದ್ದು ಕ್ಷಣಕಾಲ, ಒಂದಿನ 2 ದಿನ ನೆನಪಿನಾಗ ಉಳಿತಕ್ಕಂಥದ್ದು ಅಲ್ಪಕಾಲ, ಶಾಶ್ವತವಾಗಿ ಉಳಿತಕ್ಕಂಥದ್ದು ದೀರ್ಘಕಾಲ. ಒಬ್ಬ ವ್ಯಕ್ತಿ ಅಲ್ಪ ಕಾಲದಲ್ಲೇ ಇರ್ತಾನ, ಅದನ್ನ ದೀರ್ಘಕಾಲಕ್ಕೆ ವರ್ಗಾಯಿಸಿಕೊಂಡಾಗ ಮಾತ್ರ ಅವನು ನಿಜವಾದ ಯಶಸ್ವಿ ಇರ್ತಕ್ಕ. ನಾವು ಈಗ ಬೆಳಗ್ಗೆ ಕ್ವಶನ್ ತಾಳಿಕೊಟ್ಟಿಂದ ಕೇಳಿದ್ರು, ಅದು ಅಲ್ಪ ಕಾಲದಲ್ಲಿ ಉಳಿತದ. ಆ ಮಕ್ಕಳಿಗೆ ದೀರ್ಘಕಾಲಕ್ಕೆ ವರ್ಗಾಯಿಸ್ಕೊಳಕ ಒಂದು ತರಬೇತಿ ಕೊಡ್ಬೇಕು. ನಾವು ತರಬೇತಿ ಕೊಡ್ಬೇಕಾದ್ರೆ ಪುನರ್ಮನನ ಅದ, ಮೆಡಿಟೇಷನ್ ಅದ, ವ್ಯಾಯಾಮ ಅದ, ಬೇರೆ ಬೇರೆ ಪ್ರಕ್ರಿಯೆಗಳಿದ್ದಾಗ ಅಲ್ಲಿ ಶಾಶ್ವತವಾಗಿ ಉಳಿಲಕ್ ಸಾಧ್ಯ ಆಗ್ತದೆ. ಹೌದು, ಖಂಡಿತ ಚೆನ್ನಾಗಿ ಹೇಳಿದ್ರಿ. ಈಗ ಕೋಲಾರ್ನಿಂದ ವೇಣುಗೋಪಾಲ್ ಅವ್ರು ಕರೆ ಮಾಡ್ತಾ ಇದ್ದಾರೆ. ವೇಣುಗೋಪಾಲ್, ನಮಸ್ಕಾರ. ನಮಸ್ಕಾರ. ತಮ್ಮ ಪ್ರಶ್ನೆ ಕೇಳಿ ವೇಣುಗೋಪಾಲ್. ನಾನು ಕೋಲಾರಿಂದ ಮಾತಾಡ್ತಿರೋದು. ಕೇಳಿ. ಈಗ ತಾವು ಮೆಮೊರಿ ಪವರ್ ಬಗ್ಗೆ ಮಾತಾಡ್ತಿರೋ, ಅವ್ರು ಹೇಳ್ತಿರ್ಬೇಕಾದ್ರೆ ಈಗ 4 ಅದೇ ಮೆದುಳಲ್ಲಿ ಆಲ್ಫಾ, ಬೀಟಾ, ಡೆಲ್ಟಾ, ಥೀಟಾ ಅಂತ ಒಂದು ಇದ್ ಮಾಡಿದ್ರು. ಹೌದು. ಈಗ ಸರ್ ಕೆಲವು ಕಡೆ ಏನ್ ಮಾಡ್ತಾ ಇದಾರೆ ಅಂದ್ರೆ, ಈಗ ತಾವು ನೋಡಿರ್ಬೋದು, ಕೆಲವು ಕಡೆ ವರ್ಕ್ಶಾಪ್ಸ್ ಅಂತ ಮಾಡ್ತಾ ಇದ್ದಾರೆ, ಮೆಮೊರಿ ಪವರ್ ವರ್ಕ್ಶಾಪ್ಸ್ ಅಂತ. ಅಲ್ಲಿ ಮಕ್ಕಳಿಗೆಲ್ಲ ಇದು ಮಾಡಿ ಆ ತರ ಡೆವಲಪ್ ಆಗ್ತಾರೆ, ಈ ತರ ಡೆವಲಪ್ ಆಗ್ತಾರೆ ಅಂತ ಬಹಳಷ್ಟು ದುಡ್ಡು ಸಹ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅಲ್ಲ, ಅದು ಈಗ ನೀವು ಯಾವ ತರಬೇತುದಾರರು ಏನು ಎನ್ನುವುದನ್ನ ಸರಿಯಾಗಿ ತಿಳ್ಕೊಂಡು ವೈಯಕ್ತಿಕಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಸ್ವಲ್ಪ ನಾವು ಕಾರ್ಯಕ್ರಮದ ಕೊನೆಯಲ್ಲಿ ದೂರವಾಣಿ ಸಂಖ್ಯೆಯನ್ನು ನೀಡಿರ್ತೇವೆ, ಅದನ್ನು ಕೇಳಬಹುದು. ಆದ್ರೆ ಸ್ಪೆಸಿಫಿಕ್ ಆಗಿ ಈಗ ನೆನಪಿನ ಶಕ್ತಿ ಬಗ್ಗೆನೇ ಪ್ರಶ್ನೆ ಕೇಳೋದಾದ್ರೆ ಕೇಳಿ. ಯಾಕೆಂದ್ರೆ ತರಬೇತಿ ಬೇಕಿದೆ. ಆ ತರಬೇತಿಯಿಂದ ಏನಂದ್ರೆ ಅರಿವು ಮೂಡುತ್ತೆ, ಜೊತೆಗೆ ಹಣ ವಸೂಲಿ ಮಾಡೋದು ಅಂತ ಹೇಳ್ತಾರೆ. ಯಾವುದೇ ಒಂದು ತರಬೇತಿ ಪಡಿಬೇಕಾದ್ರೆ ಹಣವನ್ನ ಪಡಿಲೇಬೇಕಾಗತ್ತೆ. ಹಣ ಕೊಟ್ಟು ತರಬೇತಿ ಪಡೆಯೋದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅಂದ್ರ ಅವ್ರ ಪ್ರಶ್ನೆ ಏನದಲ್ಲ, ಕೆಲವರು ದುಡ್ಡು ತೆಗೆದುಕೊಂಡು ತರಬೇತಿ ಮೆದುಳಿನ ಸಾಮರ್ಥ್ಯ ಹೆಚ್ಚು ಮಾಡ್ತೀವಿ ಅಂತೇಳಿ ನಮ್ ಕಡೆ ವಸೂಲ್ ಮಾಡ್ತಾರ ಅಂತ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು. ಅದ್ರ ನೀವ್ ಹೇಳ್ದಂಗ ಒಳ್ಳೆ ತರಬೇತಾರ ಇದ್ರ ಅದು ಮೆದುಳಿಗೆ ಸಂಬಂಧಪಟ್ಟಂತ ಟ್ರೈನಿಂಗ್ ಕೊಡ್ತಕ್ಕಂಥವ್ರು ಅದಾರ. ಕೆಲವರು ಅದರ ಅನುಭವ ಇಲ್ಲದವ್ರು ತರಬೇತಿ ಕೊಟ್ಟು ಆ ಒಂದು ತರಬೇತಿ ಹೆಸರನ್ನ ಕೆಡಿಸಿದ್ದಾರೆ. ಅಂದ್ರೆ ಆ ತರಬೇತುದಾರರ ಬಗ್ಗೆ ಅರಿವಿರಬೇಕು. ಅರಿವನ್ನ ಮೂಡಿಸ್ಕೊಂಡು ಹೋದ್ರೆ ಸರ್, ಈಗ ಒಂದು ತರಬೇತಿಯಿಂದಾನೇ ಒಬ್ಬ ವ್ಯಕ್ತಿ ಏನೂ ಆಗದೆ ಇರೋರು ಇದ್ದಕ್ಕಿದ್ದಂಗೆನೆ ಬದಲಾವಣೆಗಳಾಗೋಕ್ ಸಾಧ್ಯತೆ ಆದ್ರೆ ಅದಕ್ಕೆ ಲಕ್ಷ ಕೋಟಿಗೂ ದುಡ್ಡು ಕಟ್ಟೋಕೆ ಆಗೋದಿಲ್ಲ. ಅದನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗ್ತದೆ. ಇನ್ನು ನೆನಪಿನ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ್ಯಾವುದು ಅನ್ನೋದನ್ನ ಗಮನಿಸೋಣ. ಸರಿ, ಈಗ ಕೆಲವರು ಹೇಳ್ತಾರೆ ಅವರಪ್ಪ ತುಂಬಾ ನೆನಪಿಟ್ಕೋತಾ ಇದ್ರು, ಅದಕ್ಕೆ ಮಗ ಇಟ್ಕೋತಾನೆ ಅಂತ. ಅದು ಎಷ್ಟು ಮಟ್ಟಿಗೆ ಸರಿ ಸರ್? ಮನೋವಿಜ್ಞಾನಗಳಲ್ಲಿ ಇದ್ರ ಬಗ್ಗೆ ಇದಲ್ಲ. ಆ ಮಕ್ಕಳಲ್ಲಿ ಒಂದು ಬುದ್ಧಿಶಕ್ತಿ, ನೆನಪಿನ ಶಕ್ತಿ ತಂದೆ ತಾಯಿಯಿಂದ ಪೂರ್ವಜರಿಂದ ವರ್ಗಾವಣೆ ಆಗಿರ್ತದ. ಇನ್ನು ಕೆಲವರು ಪರಿಸರ ಪ್ರಭಾವದಿಂದ ಮಕ್ಕಳಲ್ಲಿ ನೆನಪಿನ ಶಕ್ತಿ ಹೆಚ್ಚಾಗ್ತದ ಅನ್ನುವಂತ ಭಾವನೆ ಅದ. ಆ ರೀತಿ ಎರಡು ಒಂದು 30% ಒಂದು ಪೂರ್ವಜರಿಂದ ಬಂದಿರ್ತಕ್ಕಂಥದ್ದು, 70% ಒಂದು ಪರಿಸರದಿಂದ ಉಂಟಾಗಿರ್ತಂತ ಅಭಿಪ್ರಾಯ ಕೂಡ ಇದೆ. ಅದ್ರ ಜೋಡಿ ಅದ್ರ ಒಂದೇ ಅಲ್ಲದೆ ಬೇರೆ ಬೇರೆ ರೀತಿಯಾದಂಥದ್ದು ತಾಯಿಯ ಗರ್ಭದಲ್ಲಿ ಮಗು ಇದ್ದಾಗ ಒಂದು ಮುಖ್ಯ ತಾಯಿ ಗರ್ಭಿಣಿ ಇದ್ದಾಗ ಆಕಿ ಬಹಳ ಆತಂಕ ಇತ್ತು, ಒತ್ತಡ ಇತ್ತಂದ್ರ ಮಕ್ಕಳ ಒಂದು ನೆನಪಿನ ಮೇಲೆ ಪ್ರಭಾವ ಬೀರ್ತದ. ಅದಕ್ಕೆ ಗರ್ಭಿಣಿ ಇದ್ದಾಗ ತಾಯಿ ಇದ್ದಾಗ ಆಕಿನ ಸಂತೋಷ ಇಡಬೇಕು, ಖುಷಿ ಇಡಬೇಕು ಅಂತ ಒಂದು ನಿಯಮ. ಯಾಕಂದ್ರೆ ಇದು ಅಂದ್ರೆ ಹುಟ್ಟು ಮಗುವಿನ ಬೆಳವಣಿಗೆ ನೆನಪು ಮಗುವಿನ ತಾಯಿ ಗರ್ಭದಿಂದನೇ ಪ್ರಾರಂಭ ಆಗಿಬಿಟ್ಟಿರ್ತದೆ. ಹೌದು, ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ದಾವಣಗೆರೆಯಿಂದ ಸುಭಾನ್ ಕರೆ ಮಾಡ್ತಾ ಇದ್ದಾರೆ. ಸುಭಾನ್, ನಮಸ್ಕಾರ. ನಮಸ್ತೆ ಸರ್, ನಾನು ದಾವಣಗೆರೆಯಿಂದ ಸುಭಾನ್ ಅಂತ ಸರ್. ಕೇಳಿ ಸುಭಾನ್.
ಸರ್ ಈಗ ನಾನು BSc ಸ್ಟಡಿ ಮಾಡಿದ್ದೇನೆ ಸರ್. ಕೆಲವೊಂದು ವಿಡಿಯೋಗಳನ್ನು ನೋಡಿದಾಗ ನನಗೆ 4ರಿಂದ 5 ಗಂಟೆ ಒಳಗಡೆ ಎದ್ದು ಓದಿದ್ರೆ ಜಾಸ್ತಿ ನೆನಪಿರ್ತದೆ ಅಂತ ಕೆಲವೊಂದು ವಿಡಿಯೋಗಳ ಮುಖಾಂತರ ತಿಳ್ಕೊಂಡಿದ್ದೀನಿ ಸರ್. ಈಗ ಬೆಳಿಗ್ಗೆ ಓದೋದ್ರಿಂದ ಚೆನ್ನಾಗೋ ಅಥವಾ ರಾತ್ರಿ ಓದಿದ್ರೆ ಚೆನ್ನಾಗಿ ಸರ್ ಅಂತ ಅದು ಸುಬಾನ್ ಅವರ ಪ್ರೈಮ್ ಟೈಮ್ ಏನು, ಕ್ವಾಲಿಟಿ ಟೈಮ್ ಏನು ಅನ್ನುವಂಥದ್ದು ಕಂಡಿಡ್ಕೋಬೇಕಾಗತ್ತೆ. ಯಾಕಂದ್ರೆ ಸಮಯ ಏನು ಮಾಡೋಲ್ಲ, ನಾವು ಸಮಯವನ್ನ ಪ್ರಶಾಂತ ಸ್ಥಿತಿ ಇರೋದಂತೂ ಸತ್ಯ. ಈಗಾಗಲೇ ನಾವು ಉತ್ತರ ನೀಡಿದೀವಿ, ಆದ್ರೂ ಇನ್ನೊಂದ್ ಸ್ವಲ್ಪ ಇದ್ರ ಬಗ್ಗೆ ಬೆಳಕು ಚೆಲ್ಲಿ ಸರ್. ಅಲ್ಲ, ಅವರು ಬೆಳಗ್ಗೆ ಸಾಯಂಕಾಲ ಅದೇ ಅನ್ನಲ್ಲ, ಬೆಳಗ್ಗೆ ಅವರು ಓದು ರೂಢಿ ಬೆಳಗ್ಗೆ ಇತ್ತಂದ್ರ ಬೆಳಗ್ಗೆನೇ ಅದು ಉತ್ತಮ ಇರ್ತಕ್ಕಂಥ. ಅವ್ರಿಗೆ ಅದು ಬೆಳಗ್ಗೆ ಓದ್ಲಾರ್ದು ರೂಢಿ ಇರ್ಲಾರ ವ್ಯಕ್ತಿ ಬೆಳಗ್ಗೆ ಓದ್ಲಕ್ಕಂದ್ರೆ ನಿದ್ದೆ ಮಾಡ್ಕೋತಿರ್ತಾನವ, ಓದ್ಲಕ್ ಆಗೋದಿಲ್ಲ. ಅದಕ್ಕೆ ನಿಮ್ಮದೇ ಅಂತ ಒಂದು ಓದುವ ವೇಳ ಟೈಮ್ ಮಾಡ್ಕೊಂಡು ಆ ಟೈಮ್ಗೆ ನೀವು ಫಿಕ್ಸ್ ಆಗಿರೋದು ಒಳ್ಳೇದು. ಹೌದು, ನಾವೀಗ ನೆನಪಿನ ಮೇಲೆ ಪ್ರಭಾವ ಬೀರುವ ಅಂಶಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಚಿಕ್ಕ ಮಕ್ಕಳಲ್ಲಿ ಪೌಷ್ಟಿಕಾಂಶಗಳನ್ನ ಚೆನ್ನಾಗಿ ಕೊಡಬೇಕು ಅಂತ ಹೇಳುವಂಥದ್ದನ್ನ ನಾವಿಲ್ಲಿ ನೆನಪಿಗೂ ಅದು ಕನೆಕ್ಷನ್ ಇದೆ ಅಲ್ವಾ? ಮಗು 5 ವರ್ಷ ತನರ ಒಂದು ಒಳ್ಳೆ ಪೋಷಕಾಂಶ ಇರ್ತಕ್ಕಂಥದ್ದು, ಪೌಷ್ಟಿಕ ಇರ್ತಕ್ಕಂಥದ್ದು ಇರ್ಬೇಕಾ. ಆ ನ್ಯೂನ್ಯತೆಗಳಾಯ್ತಂದ್ರ ಆ ನೆನಪಿನ ಒಂದು ಮೇಲೆ ಕೆಟ್ಟ ಪ್ರಭಾವ ಬರ್ತಕ್ಕ. ಪೋಷಕರು ಚೆನ್ನಾಗಿ ನೋಡ್ಕೊಳ್ಳೋದು ಮುಖ್ಯ ಆಗ್ತದೆ. ಪೋಷಕರೀಗ ಪೋಷಕರ ಒಂದು ಪ್ರಭಾವ ಇರ್ತದ. ನನ್ನ ಮಗ ದಡ್ಡ ಅನ್ನಂದ್ರ ಆ ಮಗ ದಡ್ಡ ಹಾಕೋತ ಹೋಗ್ತಾನ. ನನ್ನ ಮಗ ಜಾಣ ಅಂದ್ರ ಪಾಲಕರು ಆ ಮಕ್ಕಳಲ್ಲಿ ಯಾವ ಶಬ್ದದ ಮೂಲಕ ಬೆಳೆಸ್ತಾರ ಅನ್ನೋದು ಕೂಡ ಇಲ್ಲಿ ಕಾರಣ. ಮತ್ತೆ ನಮ್ಮ ಸುತ್ತಮುತ್ತಲವರು ಕಾರಣ, ಪರಿಸರ, ಕುಟುಂಬ, ನಮ್ಮ ಸುತ್ತಮುತ್ತ ಇರುವಂತ ವಾತಾವರಣ ಏನದ, ಈ ಅಂಶ ಕೂಡ ಅಲ್ಲಿ ಕಾಣ್ತಕ್ಕಂಥದ್ದು. ಇನ್ನು ನಾವು ಯಾರ್ಯಾರ ಹತ್ರ ಪಾಠ ಹೇಳಿಸ್ಕೋತೀವಿ, ಆ ಶಿಕ್ಷಕರು ಮತ್ತು ಶಿಕ್ಷಣ ತುಂಬಾನೇ ಪ್ರಭಾವ ಬೀರುತ್ತಲ್ವಾ? ಒಂದು ಕಲಿಕೆ ಮೇಲೆ ಅತಿ ಪ್ರಭಾವ ಬೀರ್ತಕ್ಕಂಥ ವ್ಯಕ್ತಿನ ಶಿಕ್ಷಕ. ಕೆಲವು ಸಬ್ಜೆಕ್ಟ್ ಹೇಳುವಂತ ಶಿಕ್ಷಕರು ಅವರು ಪ್ರಭಾವಿತವಾಗಿ ಪಾಠ ಮಾಡ್ತಿದ್ರಂದ್ರ ಮಕ್ಕಳು ಕುತೂಹಲದಿಂದ ಆಸಕ್ತಿಯಿಂದ ಕೇಳ್ತಾರ. ಕೆಲವು ನಿರಾಸಕ್ತಿಯಿಂದ ಪಾಠ ಮಾಡಿದ್ರಂದ್ರ ಅಲ್ಲಿ ಮಕ್ಕಳು ಅದನ್ನ ಸರಿಯಾಗಿ ಕೇಳೋದಿಲ್ಲ. ಅಂದ್ರೆ ಕಲಿಕೆಯಲ್ಲಿ ಶಿಕ್ಷಕರ ಪಾತ್ರ ಕೂಡ ಮುಖ್ಯ ಆಗಿದೆ. ಅಲ್ಲಿ ಪರಿಸರದ ಪ್ರಚೋದನೆ ಜೊತೆಗೆ ಆಸಕ್ತಿ ಕೂಡ ಪ್ರೇರಣೆ ಆಗುತ್ತೆ. ಇವೆಲ್ಲ ಕೂಡಿದಾಗ ಅದು ಒಂದು. ಈಗ ಈ ಪ್ರೇರಣೆ ಅನ್ನುವಂಥದ್ದು ಮೋಟಿವೇಶನ್ ಅಂತ ಹೇಳ್ತೇವೆ, ಮನೋಧರಣೆ ಅಂದ್ರೆ ಆಟಿಟ್ಯೂಡ್ ಅಂತೇವೆ, ಏಕಾಗ್ರತೆ ಕಾನ್ಸಂಟ್ರೇಷನ್ ಅಂತೆಲ್ಲ ಹೇಳ್ತೇವೆ. ಇವೆಲ್ಲ ಎಷ್ಟು ಮಟ್ಟಿಗೆ ಪ್ರಭಾವ ಬೀರುತ್ತೆ? ಪ್ರೇರಣೆ. ಈಗ ಆ ಮಗು ಹೇಳ್ತಾರ, ನನ್ ಚಾಕ್ಲೇಟ್ ಇದು ಓದು ಚಾಕ್ಲೇಟ್ ಕೊಡ್ತೀನಿ, ಇದೊಂದು ಪ್ರೇರಣೆನೆ. ಇಲ್ಲ ನೀ ಇದನ್ನ ಓದ್ಲಿಲ್ಲ ಅಂದ್ರೆ ನಾನು ನಿನಗ ಊಟ ಹಾಕೋದಿಲ್ಲ, ಇದೊಂದು ಪ್ರೇರಣೆನೆ. ಅಂದ್ರ ನೆಗೆಟಿವ್ ಪ್ರೇರಣೆ ಅದ, ಪಾಸಿಟಿವ್ ಪ್ರೇರಣೆ ಅದ. ಇದು ಬಾಹ್ಯ ಪ್ರೇರಣೆಗಳು. ಇನ್ನು ಆಂತರಿಕ ಪ್ರೇರಣೆ ಅಂತದ ಕಲಿಕೆಯಲ್ಲಿ ತನ್ನ ಒಳಗಡೆಯಿಂದ ಬರ್ತಕ್ಕಂಥ ಒಂದು ಭಾವನೆಗಳು, ಪ್ರಚೋದನೆಗಳದಲ್ಲ, ಅದು ಆಂತರಿಕ ಪ್ರೇರಣೆ. ಈ ಪ್ರೇರಣೆ ಇದ್ದಾಗಲೇ ಅವನು ಕಲಿಯಕ್ಕೆ ಸಾಧ್ಯತೆ, ಹಾಗೆ ಏಕಾಗ್ರತೆ ಉಂಟಾಗ್ಲಿಕ್ಕೆ ಸಾಧ್ಯ ಆಗ್ತಕ್ಕ. ಹೌದು. ಮಂಡ್ಯದಿಂದ ಒಂದು ಕರೆ ಇದೆ, KJ ರತ್ನ ಕರೆ ಮಾಡ್ತಾ ಇದ್ದಾರೆ. ರತ್ನ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿ ರತ್ನ. ಈಗ ನಾನು ಒಬ್ಬ ಶಿಕ್ಷಕಿಯಾಗಿ, ನಾನು ಒಬ್ಬ ವಿದ್ಯಾರ್ಥಿಯಾಗಿದ್ದೆ, ಶಿಕ್ಷಕಿಯಾಗಿದ್ದೀನಿ. ಈಗ ಫಸ್ಟ್ ಆಸಕ್ತಿ ಇರ್ಬೇಕು, ಆಮೇಲೆ ಕಲಿಕೆ, ಆಮೇಲೆ ಅರಿವು, ಆಮೇಲೆ ಅಭ್ಯಾಸ, ಆಮೇಲೆ ಅದನ್ನು ವ್ಯಕ್ತಪಡಿಸುವಂತಹ ಒಂದು ಇದು. ಆದ್ರಿಂದ ನನ್ನ ಒಂದು ವಿದ್ಯಾರ್ಥಿ ದಶೆಯಲ್ಲಿ ನಾನು ಕಲ್ತಿರುವಂತಹ ಒಂದು ಟೇಬಲ್ ಟೆನ್ನಿಸ್ ಆಗಿರ್ಬೋದು, ನಾನು ಒಂದು 25 ವರ್ಷದ ಮೇಲೆ ನಾನು ನಾನು ಆಡ್ತೀನೋ ಇಲ್ವೋ ಅಂತ ಒಂದು ಆಡ್ದಾಗ ಎಷ್ಟು ಚೆನ್ನಾಗಿ ಆಡಿದೆ ಅಂದ್ರೆ 25 ವರ್ಷ ಲಿಂಕ್ ಬಿಟ್ಟೋಗಿತ್ತು. ಎಷ್ಟು ಚೆನ್ನಾಗಿ ಆಡಿದ್ರೆ ನನಗೆ ಆಶ್ಚರ್ಯ ಆಯ್ತು. ಅದರಿಂದ ನಾನು ಹೇಳೋದೇನೆಂದ್ರೆ ಒಂದು ಆಸಕ್ತಿ ಇರ್ಬೇಕು, ಕಲಿಕೆ ಇರ್ಬೇಕು, ಅರಿವು ಇರ್ಬೇಕು, ಆಮೇಲೆ ಒಂದು ಅಭ್ಯಾಸ ಇರ್ಬೇಕು ಅಂತ ನನ್ನ ಅಭಿಪ್ರಾಯ. ಖಂಡಿತ ನಾವು ಆ ಎಲ್ಲ ವಿಚಾರಗಳ ಬಗ್ಗೆನೂ ಮಾತಾಡ್ತಾ ಇದ್ದೇವೆ. ತುಂಬಾ ನಿಮ್ಮ ಅನಿಸಿಕೆ ಒಬ್ಬ ಶಿಕ್ಷಕಿಯಾಗಿ ನಮಗೆ ತಿಳಿಸಿದ್ದಕ್ಕೆ ಧನ್ಯವಾದಗಳು ರತ್ನ ಅವರೇ. ಬಿರಾದಾರ್ ಅವರೇ, ನಾವು ಈಗ ಪ್ರಭಾವ ಬೀರುವ ಅಂಶಗಳ ಬಗ್ಗೆ ಮಾತನಾಡಿದ್ವಿ. ಇನ್ನು ಕೆಲವರಿಗೆ ನಾವು ವಿಷಯ ಕೊಟ್ಬಿಡೋಣ. ಏನು ಅಂದ್ರೆ ಸಾಮಾನ್ಯವಾಗಿ ಯಾಕೆ ಮರಿತೀವಿ ಅಂತ. ನಿದ್ರೆ ಎಷ್ಟರ ಮಟ್ಟಿಗೆ ಅಲ್ಲಿ ಪ್ರಭಾವ ಬೀರುತ್ತದೆ? ನಾವು ಓದಿದ್ದನ್ನು ಕೇಳಿದ್ದನ್ನು ಮರಿಲಕ್ಕ ಕಾರಣಗಳು ಬೇರೆ ಬೇರೆ ಕಾರಣಗಳು ಇರ್ತಕ್ಕಂಥದ್ದು. ಒಂದು, ನಮ್ಮ ಮೆದುಳಿಗೆ ವಿಶ್ರಾಂತಿ ಇಲ್ಲ ಅಂತಂದ್ರ, ಅಂದ್ರೆ ನಿದ್ರೆ. ಒಬ್ಬ ವ್ಯಕ್ತಿ ಕನಿಷ್ಠ 6 ತಾಸರ ನಿದ್ದೆ ಮಾಡ್ಬೇಕಂತ ನಿಯಮ ಅದ. 6 ತಾಸಿಗಿಂತ ಕಡಿಮೆ ಆಯ್ತಂದ್ರ ಅದು ನೆನಪಿನಾಗ ಅದು ಉಳಿದಲ್ಲ. ಆಮೇಲೆ ಅವನಿಗೆ ಅದ್ರ ಜೊತೆ ಧ್ಯಾನ ಮಾಡಬೇಕು, ವ್ಯಾಯಾಮ ಮಾಡಬೇಕು, ಆಮೇಲೆ ಓದುವಾಗ ಕುತೂಹಲ ಇಟ್ಕೋಬೇಕು. ಇವೆಲ್ಲ ಅಡೆತಡೆಗಳಿರಬಾರ್ದು, ಪ್ರಶಾಂತ ವಾತಾವರಣ ಇರಬೇಕು. ಇಷ್ಟೆಲ್ಲ ಅಂಶ ಇಟ್ಕೊಂಡು ಕೂತು ಅಭ್ಯಾಸ ಮಾಡ್ತಾ ಇದ್ರ ಅದೆಲ್ಲ ನೆನಪಿಡಲಿಕ್ಕೆ ಸಾಧ್ಯ ಆಗ್ತದೆ. ಹೌದು, ತುಂಬಾ ಚೆನ್ನಾಗಿ ಹೇಳಿದ್ರಿ. ಬಸವರಾಜ್ ಅವರು ಸೇಡಂನಿಂದ ಕರೆ ಮಾಡ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಬಸವರಾಜ್ ಸರ್. ಸರ್ ನಮಸ್ಕಾರ ಸರ್. ಕೇಳಿ, ತಮ್ಮ ಪ್ರಶ್ನೆ ಕೇಳಿ.
ಸರ್ ಏನಿಲ್ಲ ಸರ್, ಕೆಲವೊಂದು ವಿಷಯಗಳು ಯಾವ್ದಾದ್ರು ಓದಿದ್ದಾಗ್ಲಿ ಏನಾಗ್ಲಿ ಕೆಲವೊಂದು ಲಾಂಗ್ ಲೈಫ್ ನೆನಪಿರುತ್ತೆ ಸರ್, ಬಹಳಷ್ಟು ದಿನಗಳವರೆಗೆ. ಕೆಲವೊಂದು ಇಮಿಡಿಯೇಟ್ ನೆನಪೇ ಇರಲ್ಲ ಸರ್. ಹೌದು, ಯಾಕೆ ಹೆಂಗ್ ಮಾಡ್ಬೇಕು ಸರ್? ನಮಗೂ 5 ವರ್ಷ ಆದಂತ ಸರ್ ಅವನು ಯಾವುದೇ ಅಕ್ಷರಗಳು ಓದಿ ಕೂಡ ನೆನಪಿರಲಿಲ್ಲ ಸರ್. ಇಮಿಡಿಯೇಟ್ ನೆನ್ಪು ಮರ್ತು ಬಿಡ್ತೇನೆ, ಮತ್ತೆ ಅದನ್ನ ರಿಮೈಂಡ್ ಮಾಡಿದ್ರೆ ಮಾತ್ರ ನೆನಪಾಗುತ್ತಾನೆ, ಇಲ್ಲಾಂದ್ರೆ ಇಲ್ಲ ಸರ್. ಇಲ್ಲ, ಮಕ್ಕಳಲ್ಲಿ ಅದಕ್ಕೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸೋದಿದೆಯಲ್ಲ, ತುಂಬಾ ಒಂದು ದೈಹಿಕ ಚಟುವಟಿಕೆ, ಒಂದು ಮಾನಸಿಕ ಚಟುವಟಿಕೆ, ಈ ರೀತಿಯ ಪಠ್ಯೇತರ ಚಟುವಟಿಕೆಗಳನ್ನ ಹೆಚ್ಚು ಇಂಥ ಮಕ್ಕಳಿಗೆ ತೊಡಗಿಸಿದ್ದು ಒಳ್ಳೇದನ್ಸುತ್ತೆ. ಅಲ್ಲ, ಅದೇನೆ ಅವ್ರ ಮಕ್ಕಳಲ್ಲೇ ನಾವು ತಕೊಂಡು ಕಲಿಬೇಕಾದ್ರ ಸ್ಪರ್ಶದಿಂದ ಕಲಿತಾರ, ಕೆಲವರು ಇರ್ತಕ, ಕೆಲವರು ನೋಡುದ್ರಿಂದ ಕಲಿತಾರ ಇರ್ತಕ, ಕೆಲವರು ಮಾಡೋದ್ರಿಂದ ಕಲಿತಾರ, ಕೆಲವರು ಏನದ ಪಾಲಕರಿಗೆ ಹೇಗೆ ಅಂತ ನೋಡ್ಬೇಕು ನಾವು. ಈ ಮಗು ಯಾವ್ದ್ರಲ್ಲಿ ಆಸಕ್ತಿ ಇದೆ ಇರ್ತಕ, ಕೇವಲ ಬರೇ ಓದಿಸೋರ್ ಮೂಲಕನೇ ಕಲ್ಸ್ಬೇಕಂತ ಪ್ರಯತ್ನ ಮಾಡ್ತಾರ, ಆಟ ಆಡ್ಸೋರ್ ಮೂಲಕನೂ ಕಲಿಯಕ್ ಸಾಧ್ಯ. ಅದೇ ವಿಷಯ ಮಾತಾಡ್ತಾ ಇದ್ವಿ ಈಗ. ಮರೆಯೋದಕ್ಕೆ ಕಾರಣ ಇಲ್ಲಿ ಆಸಕ್ತಿ ಮಗುಗಿದ್ಯಾ ಇಲ್ವಾ ನೋಡ್ಬೇಕು, ಆಸಕ್ತಿ ಅವ್ರ ಮನಸ್ಥಿತಿ ಸರಿ ಇದೆಯಾ ನೋಡ್ಬೇಕು, ಇಲ್ಲ ಮತ್ತೆ ಒಂದು ವಾತಾವರಣ ನಿರ್ಮಾಣ ಮಾಡೋಕ, ಓದುವಂತ ವಾತಾವರಣ. ಪಾಲಕರು ಓದ್ಕೋತ್ ಕೊಡ್ಬೇಕು, ಟಿವಿ ಬಿಟ್ಟು ಓದ್ಕೋತ್ ಕೊಡ್ಬೇಕು. ಆ ವಾತಾವರಣ ಇತ್ತಂದ್ರೆ ಸಹಜ. ಈಗ ಮಕ್ಕಳು ತಂದೆ ತಾಯಿ ಓದ್ಕೋತ್ ಕೂತಾರಂದ್ರ ಸಹಜ ಮಕ್ಕಳು ಕೂಡ ಪುಸ್ತಕ ತೆಗೆದುಕೊಂಡು ಬಂದು ಕೊಡ್ತಾರ. ಕರೆಕ್ಟ್, ಹೌದು. ಮತ್ತೊಂದು ಕರೆ ನೋಡೋಣ. ಗಂಗಾವತಿಯಿಂದ ಪ್ರವೀಣ್ ಅವ್ರು ಕರೆ ಮಾಡ್ತಾ ಇದ್ದಾರೆ. ಪ್ರವೀಣ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿ ಪ್ರವೀಣ್. ನಮ್ಮ ಹಳೆಯ ಒಬ್ರು ಈ ಸಲ 9ನೇ ಕ್ಲಾಸ್ ಇದಾರೆ. ಏನಂದ್ರೆ ಅವ್ರಿಗೆ ಸ್ವಲ್ಪ ಓದೋದ್ರಲ್ಲಿ ಆಸಕ್ತಿ ಕಮ್ಮಿ ಆಗಿದೆ. ಆಮೇಲೆ ಏನು ಓದಿದ್ರೆ ಸ್ವಲ್ಪ ನೆನಪಿನ ಶಕ್ತಿ ಕಮ್ಮಿ ಆಗಿದೆ, ಓದಿ ನೆನಪುಗಳೇ ಅಲ್ಲ. ಸೊ ಅದಕ್ಕೆ ಈಗ ನಾವು ಮರೆಯೋದಕ್ಕೆ ಕಾರಣಗಳನ್ನ ನೋಡ್ತಾ ಇದ್ವಿ ನಾವು. ಆಸಕ್ತಿ ಬೇಕು, ವಾತಾವರಣ ಬೇಕು, ಎಲ್ಲರೂ ಒಂದು ರೀತಿ ಪೋಷಕರ ಪ್ರಭಾವ ಚೆನ್ನಾಗಿರ್ಬೇಕು, ಶಿಕ್ಷಕರು ಸಪೋರ್ಟ್ ಮಾಡ್ಬೇಕು ಈ ತರ ಅಂತ. ಹಾಗೆ ಇನ್ನೊಂದು ಸ್ವಲ್ಪ ಅಂಶಗಳನ್ನ ಗಮನಿಸ್ಬಿಟ್ರೆ ವೀಕ್ಷಕರಿಗೆ ತಿಳುವಳಿಕೆ. ಅದೇ ಹೇಳ್ತೀನಲ್ಲ, ಮರಿಲಕ್ಕೆ ಕೇವಲ ಒಂದೇ ಶಾಲೆ ಶಾಲೆಗೆ ಹೋಲಾರ್ಕ್ ಒಂದೇ ಅನ್ನಂಗಿಲ್ಲ. ಯಾಕೆ ಶಾಲೆಗೆ ಹೋಗೋದಿಲ್ಲ, ಯಾಕೆ ವಿಷಯದಲ್ಲಿ ಆಸಕ್ತಿ ಇಲ್ಲ, ಅವನ ದೈಹಿಕ ಅನಾರೋಗ್ಯ ಇರ್ಬೋದು, ವಾತಾವರಣ ಇರ್ಬೋದು, ಶಿಕ್ಷಕ ಅಲ್ಲಿ ಅನಾರೋಗ್ಯ, ಇವೆಲ್ಲ ಅಂಶಗಳು. ಇದನ್ನ ನಾವು ಬರೇ ನೋಡದೆ ಕೇವಲ ಒಂದೇ ವಿಚಾರದಲ್ಲಿ ಅವ್ರನ್ನ ಅಳತೆ ಮಾಡಕ್ ಆಗೋದಲ್ಲ. ಹಾವೇರಿಯಿಂದ ಹೊನಕೇರಿ ಕರೆ ಮಾಡ್ತಾ ಇದ್ದಾರೆ. ಹೊನಕೇರಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಪ್ರಶ್ನೆ ಕೇಳಿ ಹೊನಕೇರಿ ಅವರೇ. ಸರ, ಈಗ ಕೆಲವು ಜನ ಹೇಳ್ತಾರ ತುಪ್ಪ ತಿಂದ್ರ, ಬಾಳೆಹಣ್ಣು ತಿಂದ್ರ ಹಾಗೂ ಯೋಗ ಮಾಡಿದ್ರ ನೆನಪಿ ಶಕ್ತಿ ಉಳಿತೈತಿ ಅಂತಾರ. ಆಮೇಲೆ ಅವ್ರು ನಡ್ಕೊಳ್ಳೋಂತ ರೀತಿ, ಆಮೇಲೆ ಅವರ ಆರೋಗ್ಯದ ದೃಷ್ಟಿಯಿಂದ ನೋಡಿದಾಗ ಅವ್ರಿಗೆ ನೆನಪಿ ಶಕ್ತಿ ಹೆಚ್ಚಿಗೆ ಉಳಿತೈತಿ ಅಂತ ಹೇಳ್ತಾರ ಸರ್. ನಿಜಾನ ಹೇಗೆ ಅಂತ? ಈಗ ಹಿರಿಯರು ತಮ್ಮ ಅನುಭವದಿಂದ ಹೇಳೋದು ಅವ್ರಿಗೆ ಅನುಭವದಲ್ಲಿ ಅನ್ಸಿರ್ತದೆ, ಅದಕ್ಕೆ ಹೇಳ್ತಾ ಬಂದಿರ್ತಾರೆ ಅಲ್ವೇ ಅಂತ ವಿಚಾರಗಳು. ಅಂದ್ರ ಅವರು ಕೇಳಿರ್ತಕ್ಕಂಥ ಮೆದುಳಿನ ಆಹಾರಗಳು. ಹೌದು, ತುಪ್ಪ ತಿನ್ನಬೇಕು, ಅದು ನಿಜಾನೇ. ನಮ್ಮ ಈ ಒಂದು ಟಾಪಿಕ್ ನಲ್ಲಿ ಅತಿ ಮುಖ್ಯವಾದ ಭಾಗ ಕೂಡ ಈ ಬ್ರೈನ್ ಫುಡ್ ಅಂತ ಅದಾವ. ಬ್ರೈನ್ ಫುಡ್ ಅಂತ ಅಂದ್ರೆ ನಮ್ ದೇಹ ಗಟ್ಟಿ ಆಗುದು ಬೇರೆ ಅದಾವ, ಬ್ರೈನ್ ಗಟ್ಟಿ ಆಗುದು ಬೇರೆ ಆಹಾರಗಳದಾವ ಇರ್ತಕ. ಈಗ ಸದ್ದ ಉದಾಹರಣೆಗೆ ನಾವು ತಿನ್ನುವ ಆಹಾರಗಳಿಂದ ನಮ್ಮ ಮೆದುಳಿಗೆ ಬೇಕಾದಂತ ಒಂದು ವಿಟಮಿನ್ಗಳು, ಪ್ರೋಟೀನ್ಗಳು ಸಿಗಬೇಕು. ಈಗ ತುಪ್ಪ ಅದಲ್ಲ, ತುಪ್ಪ ಒಳ್ಳೆ ಫುಡ್. ಅದು ಕೂಡ ತುಪ್ಪ ಇರ್ಬೋದು, ಈರುಳ್ಳಿ ಇರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ಗಜ್ಜರಿ ಇರ್ಬೋದು, ಬೇರೆ ಬೇರೆ ಹಣ್ಣುಗಳಿರ್ಬೋದು, ಸೇಬು ಹಣ್ಣ, ಆಮೇಲೆ ಚೆರಿ ಇರ್ಬೋದು. ಇವೆಲ್ಲ ಪ್ರಕ್ರಿಯೆಗಳು ಕೂಡಿದಾಗ ಅದು ಮೆದುಳು ಸ್ಟ್ರಾಂಗ್ ಆಗಕ್ಕೆ ಸಾಧ್ಯ ಅದ. ನಮ್ಮ ದೇಹಕ್ಕೆ ಬೇಕಾದ ಆಹಾರ ಕೊಟ್ಟು ಮೆದುಳಿಗೆ ಕೊಳ್ಳಿಲ್ಲ ಅಂತಂದ್ರೆ, ಈಗ ಉದಾಹರಣೆ ಮೀನ ತಿನ್ನಂತಾರ. ಮೀನನ್ನ ಯಾಕೆ ತಿನ್ನಂತಾರ? ಒಂದು ಮೆದುಳಿನ ಶಕ್ತಿಯಲ್ಲಿ ಅದರ ಒಮೆಗಾ 3 ಅಂತಕ್ಕಂಥ ಅಂಶ ಇರ್ತದ. ಅದು ನೆನಪನ್ನು ಹೆಚ್ಚಿಸುವಲ್ಲಿ ಪಾತ್ರ ವಹಿಸ್ತಕ್ಕಂಥದ್ದು. ಅದೇ ರೀತಿ ತುಪ್ಪ ಕೂಡ ಇರ್ತಕ್ಕಂಥದ್ದು ಒಂದು ನಮ್ಗೆ ಬೇಕಾದಂತ ಶಕ್ತಿ ಅದು ಒದಗಿಸ್ತಕ್ಕಂಥದ್ದು. ಹಾಗೇನೆ ಈಗ ನಾವು ನೆನಪಿನ ತಂತ್ರಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ ಸರ್. ನಮ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಸರ್, ನಾವು ಮೆಮೊರಿ ಇಟ್ಕೋಬೇಕು ಸರ್, ಒಂದು ಟೆಕ್ನಿಕ್ಸ್ ಹೇಳ್ಕೊಡಿ ಸರ್ ಅಂತ ಅಂದ್ರೆ, ಆ ಟೆಕ್ನಿಕ್ಗಳಲ್ಲಿ ಆಕ್ರೋನಿಮ್ ಅಂತೀವಿ, ಚಂಕಿಂಗ್ ಅಂತೀವಿ, ಸ್ಟೋರಿ ಟೆಲ್ಲಿಂಗ್ ಅಂತೀವಿ, ಇವೆಲ್ಲ ಹೇಗೆ ಪ್ರಭಾವ ಬೀರ್ತದೆ? ನಾವು ಇಲ್ಲಿವರೆಗೆ ಅನೇಕರು ಪ್ರಶ್ನೆ ಕೇಳಿದ್ರೆ ನೆನಪಿನಾಗ ಉಳಿದಿಲ್ಲ, ಅದಕ್ಕೆ ಟೆಕ್ನಿಕ್ ಅದಾವ. ನೆನಪು ಉಳಿಸಬೇಕಾದ್ರ ಬೇರೆ ಬೇರೆ ತಂತ್ರಗಳದಾವ. ಈಗ
ನಾವು ಅದು ಅಕ್ಷರ ಸೂಚಕಗಳು. ಅಕ್ಷರ ಸೂಚಕಗಳು ಅಂದ್ರ ಒಂದೊಂದು ಮೊದಲನೇ ಅಕ್ಷರವನ್ನು ಗುರುತಿಸ್ಕೊಂಡು ಅದನ್ನ ಕ್ರಮಬದ್ಧವಾಗಿ ಹೇಳ್ತಕ್ಕ. ಈ ಉದಾಹರಣೆಗಾಗಿ ನಾವು ಪ್ರಥಮ ರಾಷ್ಟ್ರಪತಿಗಳು ಎಲ್ಲರದ್ದು ಹೇಳಂತಂದ್ರೆ ಹೇಳಕ್ ಆಗೋದಿಲ್ಲ. ಅದನ್ನೇ ಅವರು ಪ್ರಥಮ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ ರಾ, ಎರಡನೇ ರಾಧಾಕೃಷ್ಣ ರಾ ರಾ, ಮೂರನೇ ಜಕೀರ ರಾ ರಾ ಜಿ ಜೆ ರಾ ರಾಧಾಕೃಷ್ಣ ಜಕೀರ ವಿಷಯನ ಗಿ ವಿ ಗಿರಿ ವಿ ಗಿರಿ ರಾ ರಾ ಜಿ ಅಂದ್ರೆ ರಾರಾಜಿ ಅಂದ್ಕೊಳ್ಳೆ 4 ರಾಷ್ಟ್ರಪತಿಗಳು ಬಂದ್ಬಿಡ್ತಾರೆ. ಹೌದು, ನಾವು ಸಾಮಾನ್ಯವಾಗಿ ಕಾಮನ್ ಬಿಲ್ ಬಣ್ಣಗಳು ಅಂದ್ರೆ ಆ ರೀತಿ ಅದನ್ನ ಅದು ನೆನಪಿನಲ್ಲಿ ವೈಲೆಟ್, ಇಂಡಿಗೋ, ಗ್ರೀನು ನೆನಪಿಟ್ಕೊಳ್ಳೋ ಸಾಧ್ಯ ಆಗ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಚುಕ್ಕಿಂಗ್ ಅಂತಂದ್ರ ಪದ್ಯಗಳಿರ್ಲಿ ಗದ್ಯ ಇರ್ಲಿ ಅದನ್ನ ಭಾಗಗಳಾಗಿ ಮಾಡಿ ಕಲಿಬೇಕು ನಾವು, ತುಂಡು ತುಂಡು ಮಾಡಿ. ಇದು ಬ್ರೆಡ್ ನ ಒಂದೇ ಸರಿ 1 ಪೌಂಡ್ ತಿನ್ನಕ್ಕಾಗಲ್ಲ, ಪೀಸ್ ತಿಂದಾಗ ಅವಾಗ ಏನತ್ತೆ ಅದನ್ನ ಉಪಯೋಗ ಆಗ್ತದ. ಆ ರೀತಿ ನಾವು ಭಾಗಗಳಾಗಿ ಮಾಡಿ ಕಲಿಸ್ತಾ ಇದ್ದಾಗ ಅದು ನೆನಪಿನಾಗ ಉಳಿಲಕ್ ಸಾಧ್ಯ ಆಗ್ತದೆ. ಸರ್, ಹಾಗೇನೆ ನಾವು ಕೆಲವು ಸರಿ ಈಗ ನೋಡಿ ಲಕ್ಷ್ಮಿ ಅಂತಿದ್ದಂಗೆ ದುಡ್ಡು ಹಣ ನೆನಪಾಗ್ತದೆ. ಅಂದ್ರೆ ಈ ಹೋಲಿಕೆ ಮಾಡೋದು ಹೇಗೆ ಹೆಲ್ಪ್ ಆಗ್ತದೆ? ಅದನ್ನೇ ನಾವು ಸಾಂಕೇತಿಕ ಅಂತ ಕರಿತೀವಿ. ಇದನ್ನ ಸಾಂಕೇತಿಕರಣ ಅಂತಕ್ಕಂಥದ್ದು. ಸಾಂಕೇತಿಕ ಈಗ ಕ್ಷುದ್ರ ಗ್ರಹಗಳು ಎಲ್ಲದ ಅಂತ ಕರಿತೀವಿ. ಮಗು, ಮಂಗಳ ಮತ್ತು ಗುರು ಗ್ರಹಗಳ ಮಧ್ಯೆ ಕ್ಷುದ್ರ ಮಗುವಿನ ಮಧ್ಯದಲ್ಲಿ ಅದಾವ. ಇದನ್ನ ಹೋಲಿಕೆ ಅದಕ್ಕೆ ಹೋಲಿಕೆ ಮಾಡಿ ಸಾಂಕೇತಿಕ ಮಾಡ್ಕೊಂಡು ಕಲಿತಾ ಇದ್ದಾಗ ಅದು ಒಂದು ನೆನಪಿಗೂ ಉಳಿತಕ್ಕಂಥ. ಅಂದ್ರೆ ಕೆಲವೊಂದ್ಸರಿ ಈಗ ದೃಶ್ಯ ರೂಪದಲ್ಲಿ ನಾವು ಒಂದು ವಿಜುವಲೈಸೇಷನ್ ಅಂತಾರೆ, ಅಂದ್ರೆ ವಿಜುವಲೈಸ್ ಮಾಡಿ, ಇಮ್ಯಾಜಿನ್ ಮಾಡಿ ತಿಳ್ಕೊಂಡು, ಈಗ ಯಾವುದೋ ಒಂದು ಆಕಾಶದ ಮೇಲೆ ಯಾವುದೋ ಒಂದು ನಡೆಯುವಂತಹ ಒಂದು ಚಿತ್ರಣನ ಊಹಿಸ್ಕೊಳ್ಳಿ, ಅಲ್ಲೇನೋ ನಡೀತಾ ಇದೆ, ಆ ಥರದ್ದೆಲ್ಲ ಹೇಗೆ ಹೆಲ್ಪ್ ಆಗುತ್ತೆ? ನೆನಪಿನಲ್ಲಿ ದೃಶ್ಯಕರಣ ಏನದಲ್ಲ ಅತಿ ಮುಖ್ಯವಾದ ಭಾಗ. ದೃಶ್ಯಕರಣ ಈಗ ನಾವು ಕಣ್ಣು ಮುಚ್ಕೊಂಡು ಈಗ ಸಿಂಧೂ ನಾಗರಿಕತೆ ಏನಿತ್ತು ಅಲ್ಲಿ ಚರಂಡಿ ವ್ಯವಸ್ಥೆ ಯಾವ ರೀತಿಯೋ, ಶೌಚಾಲಯ ವ್ಯವಸ್ಥೆ ಯಾವ ರೀತಿಯೋ ಅಷ್ಟು ನಾವು ದೃಷ್ಟೀಕರಣ ಮಾಡ್ಕೊಂಡಾಗ ಆ ಪಾಠ ಓದಿದಕ್ಕಿಂತ ಹೆಚ್ಚು ಈ ದೃಶ್ಯೀಕರಣ ಮಾಡ್ಕೊಂಡಾಗ ನೆನಪಿಳಿತದ. ಮಕ್ಕಳಿಗೆ ಆ ದೃಶ್ಯಕರಣ ಮಾಡೋದು ಕಲಿಸ್ಬೇಕು. ಹೌದು, ಇಮೇಜ್ ಅವಾಗ ಅದು ಸೃಷ್ಟಿ ಯಾವಾಗ್ಲೂ ಇನ್ನೊಂದು ನೆನಪಿನಾಗ ಏನದಲ್ಲ ಇಮೇಜ್ ಮಾಡಿದ್ದು ಹೆಚ್ಚು ನೆನಪಿಳಿತದ, ಬರವಣಿಗೆ ಅಷ್ಟೇ ನೆನಪಿಳಿದಲ್ಲ. ಹೌದು, ಅದು ನೆನ್ಪಿಟ್ಕೋಬೇಕು. ಅನುಕ್ರಮತೆ ಅಂದ್ರೆ ಒಂದು ಆರ್ಡರ್ಲಿ ವೇ, ಆರ್ಡರ್ಲಿ ಇರಲಿ. 1 2 3 ನಂಬರ್ 1 ಇದು 2 ಇದು ಈ ತರದ್ದು ಎಷ್ಟು ಹೆಲ್ಪ್ ಆಗ್ಬಿಡುತ್ತೆ. ಈಗ ನೋಡಿ ಮನೆಯಾಗ ತಾಯಂದಿರು ಆಯ್ತು, ಮನೆಯಾಗ ಹೆಣ್ಣು ಮಕ್ಕಳು ಅಡಿಗೆ ಮಾಡುವಾಗ ಎಲ್ಲಿ ಸಾಸಿವೆ ಇಟ್ಟಿರ್ತಾರ, ಜೀರಿಗೆ ಇಟ್ಟಿರ್ತಾರ, ಎಲ್ಲಿ ಉಪ್ಪು ಇಟ್ಟಿರ್ತಾರ, ಅನುಕ್ರಮಿತ ಇರ್ತಾರ. ಅವನೇ ಬೇರೆ ಬೇರೆ ಇದ್ದಾಗ ಅದು ಹುಡುಕ್ಲಕ್ ಆಗೋಲ್ಲ ಅಡಿಗೆ. ಹಂಗೆ ನಮ್ಮ ಓದಾಗಲೂ ಕೂಡ ಒಂದು ಪದ್ಧತಿ ಇರ್ಬೇಕು. ಎಷ್ಟು ಈ ವಿಷಯ ಇದಕ್ಕ ಈಗ 2 ವಿಷಯ ಸರಳ ವಿಷಯ ಓದ ನಂತರ ಒಂದು ಕಠಿಣ ವಿಷಯ, ಒಂದು ಕಠಿಣ ವಿಷಯ ಓದ ನಂತರ ಮತ್ತೊಂದು ಸರಳ ವಿಷಯ. ಅಷ್ಟು ಕಠಿಣ ವಿಷಯ ಓದುದಲ್ಲ, ಅಷ್ಟು ಸರಳ ವಿಷಯ ಓದುದು ಅಲ್ಲ. ಈ ರೀತಿ ಒಂದು ಕ್ರಮಬದ್ಧತೆ ಇತ್ತಂದ್ರೆ ಒಳ್ಳೇದು. ಈ ನಿಮೋನಿಕ್ಸ್ ಅಂದ್ರೆ ಏನದು? ಅದನ್ನ ಸಾಂಕೇತಿಕ ಮಾಡ್ಕೊಳ್ಳೋದು. ಸಾಂಕೇತಿಕವಾಗಿ ಸಿಂಬಲ್ ತರ ನೋಡ್ಕೊಳ್ಳೋದಿರ್ತಾಗ. ಈಗ ಹೈಡ್ರೋಜನ್ ಇತ್ತಂದ್ರೆ ಅದು ಹೋಮ, ನಾವು ಹೋಮ ಅಂತ ಈ ರೀತಿ ಮಾಡ್ಕೊಳ್ಳೋದು, ಅದಕ್ಕೆ ಸಾಂಕೇತಿಕ. ಈಗ ನಾವು ಬಲಿಷ್ಠ ಮೆದುಳು ಮಾಡ್ಕೋಬೇಕು. ಈಗೆಲ್ಲ ನಮ್ಮ ಕಾರ್ಯಕ್ರಮ ನೋಡ್ತಾ ಇರೋ ವೀಕ್ಷಕರೆಲ್ಲ ನಿಮ್ ಮಾತು ಕೇಳ್ತಾ ಇದ್ದಂಗೆನೆ ಅವರು ಸ್ವಲ್ಪ ಇಂಪ್ರೂವ್ ಆಗ್ಬಿಡ್ಬೇಕು. ಹಂಗಂದ್ರೆ ಅಲ್ಲಿ ಆಟಿಟ್ಯೂಡ್ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ, ಅಂದ್ರೆ ಮನೋಭಾವ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ? ಅದೇ ನಮ್ಮಲ್ಲಿ ಋಣಾತ್ಮಕ ವಿಚಾರ ಇರಬಾರ್ದು. ಕಲಿಕೆ ಸಂಪಟ ಯಾವತ್ತೂ ಪಾಸಿಟಿವ್ ಆಗಿರ್ಬೇಕು, ಸಕಾರಾತ್ಮಕವಾಗಿರ್ಬೇಕು. ಆ ಭಾವನೆ ಇದ್ದ ನಾನು ನೆನಪುಳಿದಿಲ್ಲ ಅನ್ಬಾರ್ದು. ನೆನಪುಳಿತದ ಅನ್ಕೋತ ಇದ್ರೆ ಒಳ್ಳೆಯದು. ಹೌದು ನೋಡಿ, ಮನೋಭಾವ, ದೃಢೀಕರಣ, ಮೆದುಳಿನ ಆಹಾರದ ಕಡೆಗೆ ಗಮನ ಕೊಡುವಂಥದ್ದು, ಮೆದುಳಿಗೆ ವ್ಯಾಯಾಮ ಮಾಡುವಂಥದ್ದು, ಶಾಂತ ಚಿತ್ತವಾಗಿರುವಂಥದ್ದು, ಏಕಾಗ್ರತೆ ಮತ್ತು ಉತ್ಸಾಹದಿಂದ ಇರುವಂಥದ್ದು, ಪರಿಸರದಿಂದ ಇರುವಂಥದ್ದು, ವ್ಯಾಯಾಮವನ್ನ ನಿರಂತರವಾಗಿ ಮಾಡ್ತಾ ಇರುವಂಥದ್ದು, ಮತ್ತೆ ಧ್ಯಾನವನ್ನ ಮಾಡುವಂಥದ್ದು, ಮತ್ತೆ ದೇಹದ ಆರೋಗ್ಯದ ಕಡೆಗೆ ಗಮನ ಕೊಡೋದು. ಇಷ್ಟು 11 ಪಾಯಿಂಟ್ ಅನ್ನ ನಾವೀಗ ಹೇಳಿದ್ವಿ ಸರ್. ಇವು ಹೇಗೆ ಸಹಾಯ ಮಾಡುತ್ತೆ? ಅತಿ ಮುಖ್ಯವಿರ್ತಕ್ಕಂಥ ನಾನು ಹೇಳ್ತಕ್ಕಂಥ ಸ್ಫೂರ್ತಿ ಇರಬೇಕು ಕಲಿಕೆ ಒಳಗ. ಎರಡನೇದು ಮಕ್ಕಳಿಗೆ ಒಂದು ಮೆಡಿಟೇಷನ್ ಕಲಿಸ್ಬೇಕು. ಮೆಡಿಟೇಷನ್ ಯಾಕೆ ಕಲಿಸ್ಬೇಕು ಅಂತಂದ್ರ ಮೆದುಳು ಶಾಂತವಾಗ್ತದ, ಏಕಾಗ್ರತೆ ಹೆಚ್ಚಾಗ್ತದ. ಮೆಡಿಟೇಷನ್ ಇಂದ ಆಮ್ಲಜನಕ ಹೆಚ್ಚು ಪೂರೈಕೆ ಆಗ್ತದೆ ಮೆದುಳಿಗೆ. ನಮ್ ದೇಹದಕ್ಕೆ ಬೇಕಾದಷ್ಟುಗಳಲ್ಲಿ 20% ಮೆದುಳೇ ಉಪಯೋಗ ಮಾಡ್ಕೋತ ಆಮ್ಲಜನಕ. ಈ ಮೆಡಿಟೇಷನ್ ಮಾಡೋದ್ರಿಂದ ಮೆದುಳು ಅತಿ ಸ್ಟ್ರಾಂಗ್ ಆಗಲಕ್ಕ ಕಾಣತಕ್ಕಂಥ. ಸರ್, ಈ ಮೈಂಡ್ ಮ್ಯಾಪ್ ಅಂತ ಮಾಡ್ಕೊಳ್ತೀವಿ. ಮೈಂಡ್ ಮ್ಯಾಪ್ ಮಾಡ್ಕೊಳ್ಳೋ ಅಂತದ್ರ ಮೂಲಕ ಕೂಡ ನಾವು ಅದನ್ನ ಎಲ್ಲೋ ಒಂದ್ ಕಡೆ ಅನುಕ್ರಮಣೀಯವಾಗಿ ಮಾಡೋದಕ್ಕೆ ಸಾಧ್ಯತೆ ಇದೆ. ಒಟ್ಟಾರೆ ಈ ನೆನಪಿನ ಶಕ್ತಿಯ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನ್ ಕಿವಿ ಮಾತು ಹೇಳ್ತೀರಾ?
ನಾವು ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಕ ಸಾಧ್ಯ ಇದೆ. ಅದನ್ನ ಕ್ರಮಬದ್ಧವಾಗಿ, ಆಮೇಲೆ ಮೆದುಳಿನ ರಚನೆ ನಾವು ಯಾವ ಕಾರಣಕ್ಕಾಗಿ ಮರೀತೇವೆ, ಅದನ್ನ ಯಾವ ರೀತಿ ಹೆಚ್ಚಿಸ್ಕೊಳಕ್ ಸಾಧ್ಯ ಅದ, ಈ ವಿಷಯವನ್ನು ತಿಳ್ಕೊಳ್ಳೋದ್ರ ಮೂಲಕ ನಾವು ನೆನಪನ್ನು ಹೆಚ್ಚಿಸ್ಕೊಳಕ 100% ಸಾಧ್ಯ ಇದೆ. NM ಬಿರಾದಾರ್ ಅವರೇ, ತಾವು ಸಾಕಷ್ಟು ವಿದ್ಯಾರ್ಥಿಗಳಿಗೆ ನೆನಪಿನ ಶಕ್ತಿಯ ಮೂಲಕ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯಶಸ್ವಿಯಾಗೋದಕ್ಕೆ ಕಾರಣೀಭೂತರಾಗಿದ್ದೀರಿ. ನಿಮ್ಮ ಅನುಭವವನ್ನ ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಚಂದನದ ಪರವಾಗಿ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ನಮಸ್ಕಾರ.